ವಿಶೇಷವಾಗಿ ದೋಷಾರಾಧನೆ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಧಾನ ಹೋಮಗಳು ಹಾಗೆ ಪ್ರಾಯಶ್ಚಿತ್ತ ಹೋಮಗಳನ್ನೆಲ್ಲ ಈ ದೇವರಿಗೆ ಯಾವ ಆಗುತ್ತೆ ಇಂತಹ ಕರ್ಮಕಾರಗಳನ್ನು ಮಾಡಕ್ಕೆ ಹೇಳ್ತಾರೆ. ಅದೇ ಪ್ರಕಾರವಾಗಿ ಆ ಅಂತಿಮ ದೇವತೆ ಶಿವದೇವರ ಉದ್ದೇಶವಾಗಿ 10 ವಿಧವಾದಂತಹ ಆಹುತಿಗಳನ್ನು ಹಾಕಿ ಹೇಳ್ತಾರೆ. ದೋಷಗಳನ್ನು ಪರಿಹಾರ ಮಾಡಿಕೊಂಡು ನೂತನ ಶಿಲಾಮಯ ಮಂಟಪ ಸ್ಥಿತನಾದಂತಹ ಉಮಾಮಹೇಶ್ವರ ದೇವ ಸಂವಿಧಾನಪುರ ಪುನಾದೇವರ ಸಂವಿಧಾನಪುರ ಹೇಳಿ ಅಗ್ನಾಯ ನಮಃ ಸ್ವಸ್ತಿ ಶ್ರದ್ಧಾ ಮೇಧ ಯಶಃ ರತ್ನ ವಿದ್ಯಾ ಬುದ್ಧಿಂ ಶ್ರಿಯಂ ಫಲಂ ಆಯುಷ್ಯಂ ಆರೋಗ್ಯಂ ದೇಹಿ ಮೇ ಪರಮೇಶ್ವರ ಗೋವಿಂದಾನಿ ಗೋವಿಂದ ಗೋವಿಂದ.
ಮೋಹನ್ ಪಿ ವಿ ನಮ್ಮೊಟ್ಟಿಗೆ ಒಳ್ಳೆಯರು ಮೋಹನ್ ಪಿ ವಿಲ ದಯ ಮಲ್ತದೆ ವೇದಿಕೆಗೆ ಬರಡುಕೊಂಡು ಅರಡ ವಿನಂತಿ ಮಲ್ತೊಂದುಲ್ಲ ಕ್ಷೇತ್ರದ ತಂತ್ರಿಲು ಬರೋಡಿತ್ತಂಡು ಬೇರೆ ಬೈಲ್ ವಿಠಲ್ ದಾಸ್ ತಂತ್ರಿಲು ಆರು ಬತ್ತಂಡ ಸೇರೋಣವೇರು ಎಂಕ್ಲನ ಮಂಗಳೂರು ಮೊಘವೀರ ಏಳುಪಟ್ನ ಸಂಯುಕ್ತ ಸಭಾದ ಅಧ್ಯಕ್ಷರು ಸುಭಾಷ್ ಚಂದ್ರ ಕಾಂಚನ್ರಲ್ಲ ದಯಮಲ್ತದ ವೇದಿಕೆಗೆ ಬರೋಡ್ಕೊಂಡ ವಿನಂತಿ ಅಂಚೆನೆ ನಮ್ಮ
ಕ್ಷೇತ್ರದ ಕಾರ್ಯನಿರ್ವಹಣಾ ಅಧಿಕಾರಿ ಆದಪ್ಪುನ ಪ್ರವೀಣ್ರಲ ದಯಮಲ್ತದೆ ವೇದಿಕೆಗೆ ಬರಡು ಪಣದ ವಿನಂತಿ. ಅಂಚನೆ ವ್ಯವಸ್ಥಾಪನಾ ಸಮಿತಿದ ನಮ್ಮ ಪ್ರತಿನಿಧಿಗಳು ಆದಪ್ಪುನ ಶುರುಕ್ಕಾದ ಯಾನೊಂಜಿ ಸುಯೋಗ ಎತ್ತಿನ ಎಂಕ್ಲ ಮೊಘವೀರ ಸಮಾಜದ ಆರು ವ್ಯವಸ್ಥಾಪನಾ ಸಮಿತಿದ ಪ್ರತಿನಿಧಿ ನಾರಾಯಣ್ ಕೋಟ್ಯಾನ್ರು ದಯಮಲ್ತದೆ ವೇದಿಕೆಗೆ ಬರಡು ಪಣದ ವಿನಂತಿ. ಅಂಚನೆ ನಮ್ಮ ಕ್ಷೇತ್ರದ ಇತರ ವ್ಯವಸ್ಥಾಪನಾ ಸಮಿತಿದ ಸದಸ್ಯರಾದಪ್ಪನ ನಮ್ಮ ಹಿರಿಯರು ಹರಿನಾಥ್ ಜೋಗಿ ದಯಮಲ್ತದ ಆರ್ಲ ವೇದಿಕೆಗೆ ಬರಡು. ಅಂಚನೆ ಉಷಾ ಪ್ರಭಾಕರ್ ತಾವು ಕೂಡ ವೇದಿಕೆಗೆ ಬರಬೇಕು. ಅದೇ ರೀತಿ ನಮ್ಮ ಇನ್ನೋರ್ವರು ಪ್ರತಿನಿಧಿ ರಾಜೇಂದ್ರ ಕುಮಾರ್ ದಯವಿಟ್ಟು ವೇದಿಕೆಗೆ ಬರಬೇಕು. ರಾಜೇಂದ್ರ ಅವರು ಕೂಡ ವೇದಿಕೆಗೆ ಬರಬೇಕು. ವ್ಯವಸ್ಥಾಪನಾ ಸಮಿತಿಯ ನಮ್ಮ ಸದಸ್ಯರು ಪ್ರತಿನಿಧಿಗಳು ಆಸೀನರಾಗಿದ್ದಾರೆ. ನಮ್ಮ 7 ಪಟ್ಟಣದ ಕೆಲವು ಪದಾಧಿಕಾರಿಗಳು ಕೂಡ ಇದ್ದಾರೆ. ಉಪಾಧ್ಯಕ್ಷರಾದ ರಂಜನ್ರವರು ಕೂಡ ವೇದಿಕೆಯಲ್ಲಿ ಆಸೀನರಾಗ. ಉರ್ವಶ್ರೀ ಮಾರಿಯಮ್ಮ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದ ಲಕ್ಷ್ಮಣ್ ಅಮೀನ್ ಕೋಡಿಕಲ್ ನಮ್ಮೊಂದಿಗಿದ್ದಾರೆ. ಅವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿ. 7 ಪಟ್ಟಣ ಸಂಯುಕ್ತ ಸಭೆ. ಇನ್ನೊಂದು ನಮ್ಮ ಕದ್ರಿ ಶ್ರೀ ಮಂಜುನಾಥ ದೇವಸ್ಥಾನಕ್ಕೆ ಸಂಬಂಧಪಟ್ಟ 7 ಪಟ್ಟಣ ಸಂಯುಕ್ತ ಸಭೆ. ಉರ್ವ ಶ್ರೀ ಮಾರಿಯಮ್ಮ ದೇವಸ್ಥಾನಕ್ಕೆ ಸಂಬಂಧಪಟ್ಟ 7 ಪಟ್ಟಣ ಸಂಯುಕ್ತ ಸಭಾದ ಅಧ್ಯಕ್ಷರು ಲೋಕೇಶ್ ಸುವರ್ಣ ದಯವಿಟ್ಟು ಅವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿ. ಬಹುಶಃ ಅವರು ನಿರ್ಗಮಿಸಿದ್ದಾರೆ ಅಂತ ಕಾಣ್ತದೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಮೊಘವೀರ ಮಹಾಜನ ಸಂಘದ ಉಪಾಧ್ಯಕ್ಷರು ಶ್ರೀಯುತ ಮೋಹನ್ ಬೆಂದ್ರೆ ಅವರು ದಯವಿಟ್ಟು ಸಭೆಯಲ್ಲಿದ್ದರೆ ವೇದಿಕೆಗೆ ಬರಬೇಕಾಗಿ ವಿನಂತಿ. ನಮ್ಮ ಹಿರಿಯ ಮುಖಂಡರು ಶಶಿಧರ್ ಹೆಗ್ಡೆ ನಮ್ಮೊಂದಿಗಿದ್ದಾರೆ. ದಯವಿಟ್ಟು ತಾವು ಕೂಡ ಆಸನ ಸ್ವೀಕಾರ ಮಾಡಬೇಕಾಗಿ ವಿನಂತಿ. ಬಂಧುಗಳೇ, ಈ ಒಂದು ದಿವಸ ನಮಗೆಲ್ಲರಿಗೂ ಒಂದು ಕದ್ರಿ ಕ್ಷೇತ್ರಕ್ಕೆ, ಕದ್ರಿ ಕ್ಷೇತ್ರದ ಭಕ್ತಾಭಿಮಾನಿಗಳಿಗೆ ಒಂದು ಮಹತ್ವದ ದಿನ ಈ ದಿವಸ. ಯಾಕೆ ಸುದಿನ ಮತ್ತು ಮಹತ್ವದ ದಿನ ಅಂದರೆ, ಕದ್ರಿ ಕ್ಷೇತ್ರಕ್ಕೂ ಮಂಗಳೂರು ವಲಯದ 7 ಪಟ್ಟಣ ಮೊಘವೀರ ಸಂಯುಕ್ತ ಸಭೆಗೂ ಅದು ಅನಾದಿ ಕಾಲದಿಂದಲೂ ಹಿರಿಯರ ಕಾಲದಿಂದಲೂ ಒಂದು ರೀತಿಯ ಅನನ್ಯವಾದ ಧಾರ್ಮಿಕ ಸಂಬಂಧಗಳಿವೆ. ಈ ಸಂಬಂಧದಿಂದಲೇ ಇಂದು 7 ಪಟ್ಟಣ ಸಂಯುಕ್ತ ಸಭಾದ ಎಲ್ಲ ಪ್ರತಿನಿಧಿ ಗ್ರಾಮಗಳವರು ಒಟ್ಟು ಸೇರಿ ಸಾವಿರ ಸೀಮೆಯ ಒಡೆಯ ಶ್ರೀ ಮಂಜುನಾಥ ಸ್ವಾಮಿಗೆ ಒಂದು ಭವ್ಯವಾದ ತೀರ್ಥ ಮಂಟಪವನ್ನು ಈ ದಿನ ರಚಿಸಿ ಅದನ್ನು ಸಾನ್ನಿಧ್ಯಕ್ಕೆ ಸಮರ್ಪಣೆ ಮಾಡಿದ್ದಾರೆ. ಈ ತೀರ್ಥ ಮಂಟಪ ಸಮಗ್ರವಾಗಿ ಶಿಲಾಮಯವಾಗಿ ನಿರ್ಮಿಸಲ್ಪಟ್ಟಿದೆ. ಮೇಲ್ಛಾವಣಿಗೆ ತಾಮ್ರದ ಹೊದಿಕೆಯನ್ನು ಮಾಡಲಾಗಿದೆ. ಅಲ್ಲದೆ ಶಿಖರದಲ್ಲಿ ಬೆಳ್ಳಿಯ ಕಲಶವನ್ನು ಜೋಡಿಸಲಾಗಿದೆ. ಇದು ನಮ್ಮ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿಯವರ ಒಂದು ಸಹಕಾರದಲ್ಲಿ ನಮ್ಮ 7 ಪಟ್ಟಣ ಮೊಘವೀರ ಸಭೆಯವರು ಮಾಡಿದ ಒಂದು ಪುಣ್ಯದ ಕೆಲಸ ಈ ದಿನ ಕದ್ರಿ ಕ್ಷೇತ್ರದ ಮಂಜುನಾಥ ಸ್ವಾಮಿಗೆ ಸಮರ್ಪಣೆಯಾಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ಒಂದು ಸರಳ ಕಾರ್ಯಕ್ರಮವನ್ನು ನಾವಿಲ್ಲಿ ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ಈ ಕಾರ್ಯಕ್ರಮದ ಅತಿಥಿ ಗಣ್ಯರು ಆಸೀನರಾಗಿದ್ದಾರೆ. ಪ್ರಥಮವಾಗಿ ದೇವತಾ ಪ್ರಾರ್ಥನೆಯ ಮೂಲಕ ಈ ಕಾರ್ಯಕ್ರಮವನ್ನು ಆರಂಭಿಸುತ್ತೇವೆ. ಈ ಪ್ರಾರ್ಥನೆಯನ್ನು ನಡೆಸಿಕೊಡಬೇಕಾಗಿ ಶ್ರೀಮತಿ ಸುಮಂಗಳ ಅವರು ವೇದಿಕೆಯತ್ತ ಬಂದು ದೇವತಾ ಪ್ರಾರ್ಥನೆಯನ್ನು ನಡೆಸಿಕೊಡಬೇಕಾಗಿ ಅವರಲ್ಲಿ ವಿನಂತಿ. ಒಂದು ಕ್ಷಣ ನಾವೆಲ್ಲ ಎದ್ದು ನಿಂತು ಗೌರವಿಸೋಣ ಎಂದು ಕೂಡ ವಿನಂತಿ. ಹಮೇ ದೇನ ದಾತಾ
मन का विश्वास कमज़ोर होना, इतनी शक्ति हमें दे न दाता। मन का विश्वास कमज़ोर होना, हम चले नेक रास्ते पे हमसे भूल कर भी कोई भूल होना, इतनी शक्ति हमें दे न दाता। मन का विश्वास कमज़ोर होना, दूर अज्ञान की हो अंधेरे, तू हमें ज्ञान की रोशनी दे। हर बुराई से बचते रहे हम, जितनी भी दे भली जिंदगी दे। बैर होना किसी का किसी से, भावना मन में बदले की होना। हम चले नेक रास्ते पे हमसे भूल कर भी कोई भूल होना। ಆರಂಭದಲ್ಲಿ ದೇವತಾ ಸ್ತುತಿಯನ್ನು ಮಾಡಿದ್ದಾರೆ. ಮುಂದೆ ಶ್ರೀಯುತ ಪ್ರಕಾಶ್ ಸಾಲ್ಯಾನ್ರನ್ನು ಕೂಡ ನಾವು ವೇದಿಕೆಗೆ ಆಮಂತ್ರಿಸುತ್ತಿದ್ದೇವೆ. ದಯವಿಟ್ಟು ತಾವು ಕೂಡ ಬರಬೇಕಾಗಿ ವಿನಂತಿ. ಈ ಭಾಗದ ಈಗಾಗಲೇ ಈ ಒಂದು ಸರಳ ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ದೇವತಾ ಸ್ತುತಿಯನ್ನು ಮಾಡಿದ್ದೇವೆ. ಮುಂದೆ ವೇದಿಕೆಯಲ್ಲಿರುವಂತಹ ಗಣ್ಯರನ್ನು ಹಾಗೂ ಆಗಮಿಸಿರುವಂತಹ ಎಲ್ಲ ಆತ್ಮೀಯರನ್ನು ಸ್ವಾಗತ ಮಾಡುವುದು ಕೂಡ ನಮ್ಮ ಕರ್ತವ್ಯ. ಆ ಕರ್ತವ್ಯವನ್ನು ಇದೀಗ ನಿಮ್ಮೆಲ್ಲರ ಸಮಕ್ಷಮ ಮಾಡುತ್ತಿದ್ದೇವೆ. ಇಂದಿನ ನಮ್ಮ ಪ್ರಧಾನ ಅತಿಥಿವರ್ಯರು ನಮ್ಮ ಕದ್ರಿ ಶ್ರೀ ಮಂಜುನಾಥ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಶ್ರೀ ಎ.ಜೆ. ಶೆಟ್ಟಿ ಅವರು. ನಮಗೆಲ್ಲ ಚಿರಪರಿಚಿತರು. ಅವರು ಒಬ್ಬ ನಮ್ಮ ವಲಯದ ಖ್ಯಾತ ಉದ್ಯಮಿಯಾಗಿ ನಗರದ ಪ್ರಖ್ಯಾತ ಎ.ಜೆ. ಆಸ್ಪತ್ರೆಯ ಆಡಳಿತ ನಿರ್ದೇಶಕರಾಗಿ, ಎ.ಜೆ. ಸಮೂಹ ಸಂಸ್ಥೆಗಳ ಆಡಳಿತ ನಿರ್ದೇಶಕರಾಗಿ, ಜೊತೆಗೆ ಕದ್ರಿ ಶ್ರೀ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿ ತಮ್ಮನ್ನು ಬಹಳ ಒಂದು ಸಮಾಜಮುಖಿಯಾಗಿ ತೊಡಗಿಸಿಕೊಂಡ ಒಬ್ಬ ಧೀಮಂತ ನಮ್ಮ ಮಾರ್ಗದರ್ಶಕರು. ಅವರನ್ನು ಈ ಸಂದರ್ಭದಲ್ಲಿ ಕದ್ರಿ ಟ್ರಸ್ಟಿಗಳ ಪರವಾಗಿ ಹಾಗೂ ನಮ್ಮ ಏಳುಪಟ್ನ ಸಂಯುಕ್ತ ಸಭಾದ ಎಲ್ಲ ಪ್ರತಿನಿಧಿಗಳ ಪರವಾಗಿ ನಿಮ್ಮನ್ನು ನಾವು ಗೌರವಪೂರ್ವಕವಾಗಿ ಸ್ವಾಗತ ಮಾಡುತ್ತೇವೆ. ದೇವಸ್ಥಾನದ ಆಡಳಿತ ಮುಕ್ತೇಸರರಾದ ಲಕ್ಷ್ಮಣ್ ಅಮೀನ್ ಕೋಡಿಕಲ್ ಅವರು ಶಾಲು ಹಾಕಿ ಪುಷ್ಪ ನೀಡಿ ಗೌರವ ಸಮರ್ಪಣೆ ಮಾಡಬೇಕಾಗಿ ವಿನಂತಿ. ಕ್ಷೇತ್ರದ ಅಧ್ಯಕ್ಷರಾಗಿರುವ ಶ್ರೀಯುತ ಎ.ಜೆ. ಶೆಟ್ಟಿ ಅವರಿಗೆ ಉರ್ವಶ್ರೀ ಮಾರಿಯಮ್ಮ ದೇವಸ್ಥಾನದ ಆಡಳಿತ ಮುಕ್ತೇಸರರು ಲಕ್ಷ್ಮಣ್ ಅಮೀನ್ ಕೋಡಿಕಲ್ ಅವರಿಂದ ಗೌರವ ಸಮರ್ಪಣೆ. ನಾನು ಈಗಾಗಲೇ ಹೇಳಿದ್ದೇನೆ, ನಮಗೆಲ್ಲ ಬಹಳ ಒಂದು ಸಂತೋಷದ, ಆನಂದದ, ಅಭಿಮಾನದ ವಿಚಾರ. ಅದೆಷ್ಟೋ ಅವಧಿಯಲ್ಲಿ, ಕಾಲದಲ್ಲಿ ಸಮಾಜಮುಖಿಯಾಗಿ ಸಕ್ರಿಯವಾಗಿ ಇದ್ದವರು, ಅದರಲ್ಲೂ ನಮ್ಮ ಮೊಗವೀರ ಸಮಾಜದ ತರುಣರ ಜೊತೆಯಾಗಿ ಇದ್ದವರು ನಮ್ಮ ನೂತನ MLCಗಳಾಗಿರುವ ಶ್ರೀಯುತ ಮೋಹನ್ ಪಿ ಅವರು. ಸುಮಧೂಪಿ ಹುಡುಗ, ಬಹಳ ಪಾದರಸದಂಥ ಚುರುಕಿನ ಹುಡುಗ. ಕೊನೆಗಾದರೂ ಅವರೀಗ ನಮ್ಮ MLC ಆಗಿದ್ದಾರೆ. ನಮಗೆಲ್ಲ ತುಂಬ ಹೆಮ್ಮೆ, ಆನಂದ. ಶ್ರೀಯುತ ಮೋಹನ್ ಪಿ ಅವರನ್ನು ಈ ಸಂದರ್ಭ ನಾವು ಗೌರವಪೂರ್ವಕವಾಗಿ ಎರಡೂ ಸಂಸ್ಥೆಗಳ ಪರವಾಗಿ ಸ್ವಾಗತ ಮಾಡುತ್ತೇವೆ. ಅವರಿಗೆ ನಮ್ಮ ಏಳುಪಟ್ನ ಮೊಗವೀರ ಸಂಯುಕ್ತ ಸಭಾದ ಅಧ್ಯಕ್ಷರು ಸುಭಾಷ್ ಚಂದ್ರ ಕಾಂಚನ್ರು ಗೌರವ ಸಮರ್ಪಣೆ ಮಾಡಬೇಕಾಗಿ ವಿನಂತಿ. ನಮ್ಮ ರಾಜ್ಯ ಸರ್ಕಾರದ ಮುಜರಾಯಿ ಇಲಾಖೆಗೆ ಅಧೀನದಲ್ಲಿರುವಂತಹ ಕ್ಷೇತ್ರ.
ಆದ್ದರಿಂದ ಇಲ್ಲೊಬ್ಬರು ಕಾರ್ಯನಿರ್ವಹಣಾ ಅಧಿಕಾರಿ ಅವರು ಕೂಡ ಈ ಕ್ಷೇತ್ರದಲ್ಲಿ ಅವರ ಕರ್ತವ್ಯವನ್ನು ಬಹಳ ನಿಷ್ಠೆಯಿಂದ ದಕ್ಷತೆಯಿಂದ ಮಾಡುತ್ತಿದ್ದಾರೆ. ಅವರೇ ನಮ್ಮ ಕದ್ರಿ ಶ್ರೀ ದೇವಸ್ಥಾನದ ಕಾರ್ಯನಿರ್ವಹಣಾ ಅಧಿಕಾರಿಯವರಾದಂತಹ ಶ್ರೀ ಪ್ರವೀಣ್ ರವರನ್ನು ಕೂಡ ಈ ಸಂದರ್ಭ ನಾನು ಗೌರವಪೂರ್ವಕವಾಗಿ ಸ್ವಾಗತ ಮಾಡುತ್ತೇನೆ. ಅವರಿಗೆ ನಮ್ಮ ಏಳುಪಟ್ಟಣದ ಅಧ್ಯಕ್ಷರಾದಂತಹ ಏಳುಪಟ್ಟಣ ಅಧ್ಯಕ್ಷರಾದಂತಹ ಲೋಕೇಶ್ ಸುವರ್ಣ ಅವರು ಗೌರವಾರ್ಪಣೆ ಮಾಡಬೇಕಾಗಿ ವಿನಂತಿ. ಅದೇ ರೀತಿ ನಮ್ಮ ಹಿರಿಯ ಮುಂದಾಳು ಶಶಿಧರ್ ಹೆಗ್ಡೆ ಅವರು ಕೂಡ ಈ ಸಂದರ್ಭ ನಮ್ಮೊಂದಿಗೆ ಇರುವುದು ನಮಗೆಲ್ಲ ಬಹಳ ಒಂದು ಸಂತಸದ ವಿಚಾರ. ಶ್ರೀಯುತ ಶಶಿಧರ್ ಹೆಗ್ಡೆ ಅವರನ್ನು ಕೂಡ ನಾನು ಈ ಸಂದರ್ಭ ಗೌರವಪೂರ್ವಕವಾಗಿ ಸ್ವಾಗತ ಮಾಡುತ್ತೇನೆ. ಶಶಿಧರ್ ಹೆಗ್ಡೆ ಅವರಿಗೆ ನಮ್ಮ ಮೋಹನ್ ಕುಮಾರ್ ಅವರು ಬಂದು ಗೌರವಾರ್ಪಣೆ ಸಮರ್ಪಣೆ ಮಾಡಬೇಕಾಗಿ ವಿನಂತಿ. ನಮಗೆ ಇನ್ನೊಂದು ಬಹಳ ಸಂತೋಷದ ವಿಷಯ, ಕದ್ರಿ ಕ್ಷೇತ್ರದಲ್ಲಿ ನಮ್ಮ ಮೊಗವೀರ ಸಮಾಜದ ಪ್ರತಿನಿಧಿಯಾಗಿ ವ್ಯವಸ್ಥಾಪನಾ ಸಮಿತಿಯ ಒಂದು ಸ್ಥಾನದಲ್ಲಿ ಇರುವವರು ಅವರು ನಮ್ಮವರೇ ಆದ ಶ್ರೀಯುತ ನಾರಾಯಣ್ ಕೋಟ್ಯನ್ರವರು. ಎಲ್ಲ ಟ್ರಸ್ಟಿಗಳ ಮಧ್ಯೆ ಅವರಿಗೆ ಈ ಸಲ ಒಂದು ವಿಶೇಷವಾದ ಸಂಭ್ರಮ. ಕಾರಣ ಅವರು ವ್ಯವಸ್ಥಾಪನಾ ಸಮಿತಿಯಲ್ಲಿ ಪ್ರತಿನಿಧಿಯಾಗಿ ಇರುವ ಸಂದರ್ಭ ಕದ್ರಿ ಕ್ಷೇತ್ರಕ್ಕೆ ಮೊಗವೀರ ಸಮಾಜದಿಂದ ಇಂತಹ ಒಂದು ಕೊಡುಗೆ ಪ್ರಾಪ್ತಿಯಾಗಿದೆ, ಸಮರ್ಪಣೆಯಾಗಿದೆ. ಶ್ರೀಯುತ ನಾರಾಯಣ್ ಕೋಟ್ಯನ್ರವರನ್ನು ಕೂಡ ಈ ಸಂದರ್ಭ ನಾವು ಗೌರವಪೂರ್ವಕವಾಗಿ ಸ್ವಾಗತಿಸಬೇಕಾಗಿದೆ. ಅವರಿಗೆ ಗಂಗಾಧರ್ ಶ್ರೀಯನ್ರವರು ಮುಂದೆ ಬಂದು ಒಂದು ಗೌರವ ಸಮರ್ಪಣೆ ಮಾಡಬೇಕಾಗಿ ವಿನಂತಿ. ಅದೇ ರೀತಿ ನಮ್ಮ ಈ ವಲಯದ ಕಾರ್ಪೊರೇಟರ್ ಆಗಿದ್ದ ಪ್ರಕಾಶಣ್ಣ ಕೂಡ ನಮ್ಮೊಂದಿಗಿದ್ದಾರೆ. ಪ್ರಕಾಶಣ್ಣ ಅವರನ್ನು ಕೂಡ ಈ ಸಂದರ್ಭ ನಾವು ಗೌರವಪೂರ್ವಕವಾಗಿ ಸ್ವಾಗತ ಮಾಡುತ್ತೇವೆ. ನಮ್ಮ ಹಿರಿಯ ಪ್ರತಿನಿಧಿ ನಮ್ಮ ಸಂಯುಕ್ತ ಸಭಾದ ಪಾಂಡುರಂಗ ಸುವರ್ಣರು ಮುಂದೆ ಬಂದು ಪ್ರಕಾಶ್ ಅವರನ್ನು ಗೌರವಿಸಬೇಕಾಗಿ ವಿನಂತಿ. ನಮ್ಮ ಮೊಗವೀರ ಏಳುಪಟ್ಟಣ ಸಂಯುಕ್ತ ಸಭಾ ಕದ್ರಿ ಇದರ ಅಧ್ಯಕ್ಷರು ಸುಭಾಷ್ ಚಂದ್ರ ಕಾಂಚನ್ರು ಸಮಾಜಮುಖಿಯಾಗಿ ಬಹಳ ಉತ್ಸುಕತೆಯಿಂದ ತಮ್ಮನ್ನು ತೊಡಗಿಸಿಕೊಂಡವರು. ಅವರು ನಮ್ಮ ಉಚ್ಚಿಲ ಮಹಾಜನ ಸಂಘದ ಉಪಾಧ್ಯಕ್ಷರಾಗಿ ಕೂಡ ಕರ್ತವ್ಯ ನಿರ್ವಹಿಸಿದವರು. ಅದೇ ರೀತಿ ಅವರು ಮತ್ಸ್ಯೋದ್ಯಮಿಯಾಗಿ ಕೂಡ ತಮ್ಮ ವೃತ್ತಿಯನ್ನು ಬಹಳ ಒಂದು ಉತ್ಸಾಹದಲ್ಲಿ ಮಾಡುತ್ತಿರುವವರು. ಬೋಳಾರ ಹಳೆಕೋಟೆ ಶ್ರೀ ಮಾರಿಯಮ್ಮ ದೇವಸ್ಥಾನದ ಟ್ರಸ್ಟಿಯಾಗಿ ಕೂಡ ಅವರು ಧಾರ್ಮಿಕ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು. ಬೋಳಾರ ಪರಿಸರದ ಅನೇಕ ಸಂಘ ಸಂಸ್ಥೆಗಳಲ್ಲಿ ಅವರು ಮುಂದಾಳುವಾಗಿ ತಮ್ಮ ಸಮಾಜ ಸೇವೆಯನ್ನು, ಧಾರ್ಮಿಕ ಸೇವೆಯನ್ನು ಮಾಡುತ್ತಾ ಬಂದವರು. ಅವರನ್ನು ಕೂಡ ಈ ಸಂದರ್ಭ ನಾನು ಕದ್ರಿ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿ ಹಾಗೂ ನಮ್ಮೆಲ್ಲರ ಪರವಾಗಿ ಗೌರವಪೂರ್ವಕವಾಗಿ ಸ್ವಾಗತ ಮಾಡುತ್ತೇನೆ. ನಮ್ಮ ಗುರಿಕಾರರಾದ ಮೋಹನ್ ದಾಸ್ ಸುವರ್ಣ ಅವರು ಮುಂದೆ ಬಂದು ಅವರಿಗೆ ಮಾಲಾರ್ಪಣೆ ಮಾಡಿ ಗೌರವ ಸಮರ್ಪಣೆ ಮಾಡಬೇಕಾಗಿ ವಿನಂತಿ.
ದಲಿತ ಮುಕ್ತೇಸರರು ಕೂಡ ಈ ಒಂದು ಸುಸಂದರ್ಭದಲ್ಲಿ ನಮ್ಮೊಂದಿಗಿರುವುದು ಬಹಳ ಸಂತೋಷದ ವಿಚಾರ. ಶ್ರೀಯುತ ಲಕ್ಷ್ಮಣ್ ಅಮೀನ್ ಕೋಡಿಕಲ್ ಅವರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡುತ್ತಿದ್ದೇನೆ. ಅವರಿಗೆ ನಮ್ಮ ನೀರೇಶ್ವಲ್ಯ ಗ್ರಾಮದ ರವಿ ಗುರಿಕಾರರು ಮುಂದೆ ಬಂದು ಸ್ವಾಗತ ಮಾಡಬೇಕಾಗಿ ವಿನಂತಿ. ಧಾರ್ಮಿಕ ನಮ್ಮ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು ಹರಿನಾಥ್ ಜೋಗಿ ಅವರಿಗೆ ಗೌರವ ಸಮರ್ಪಣೆ. ಮುಂದೆ ಧಾರ್ಮಿಕ ಪರಿಷತ್ತಿನ ಸದಸ್ಯರಿಗೆ ಗೌರವ ಸಮರ್ಪಣೆ. ಲಕ್ಷ್ಮಣ್ ಬೆಂಗ್ರೆಯವರು ದಯವಿಟ್ಟು ಮುಂದೆ ಬಂದು ಸರಿತಾ ಅವರು ದಯವಿಟ್ಟು ಮುಂದೆ ಬಂದು ಸರಿತಾ ಅವರು ನಮ್ಮ ಪ್ರೀತಾ ನಂದನ್ ಅವರಿಗೆ ಗೌರವಾರ್ಪಣೆ ಮಾಡುತ್ತಿದ್ದಾರೆ. ಅವರು ವ್ಯವಸ್ಥಾಪನಾ ಸಮಿತಿಯ ಪ್ರತಿನಿಧಿ. ಅದೇ ರೀತಿ ನಮ್ಮ ತೇಜ್ ಹಕ್ಷಿ ಅವರು ಬಂದು ಇನ್ನೋರ್ವರು ಪ್ರತಿನಿಧಿ ಶ್ರೀಮತಿ ಉಷಾ ಪ್ರಭಾಕರ್ ಅವರಿಗೆ ಗೌರವ ಸಮರ್ಪಣೆ ಮಾಡಬೇಕಾಗಿ ವಿನಂತಿ. ಶ್ರೀಮತಿ ಚಂದ್ರಕಲಾ ಅವರಿಗೆ ಧಾರ್ಮಿಕ ಪರಿಷತ್ತಿನ ಸದಸ್ಯೆ ನಮ್ಮ ಭಾರತಿ ತಣ್ಣೀರ್ಭಾವಿ ಅವರು ಮುಂದೆ ಬಂದು ಗೌರವ ಸಮರ್ಪಣೆ ಮಾಡಬೇಕಾಗಿ ವಿನಂತಿ. ಶ್ರೀಮತಿ ಚಂದ್ರಕಲಾ ಧಾರ್ಮಿಕ ಪರಿಷತ್ನ ಸದಸ್ಯೆ ಭಾರತಿ ಅವರು ಬಂದು, ಅದೇ ರೀತಿ ನಮ್ಮ ವ್ಯವಸ್ಥಾಪನಾ ಸಮಿತಿಯ ಇನ್ನೋರ್ವರು ದಿಲ್ರಾಜ್ ಆಳ್ವರನ್ನು ಕೂಡ ನಾವು ಬ್ಯಾಂಕಿನ ನಿವೃತ್ತ ಅಧಿಕಾರಿ, ದಯವಿಟ್ಟು ದಿಲ್ರಾಜ್ ಆಳ್ವರು ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಿಗೆ ಶಾಲು ಹಾಕಿ ಗೌರವ ಸಮರ್ಪಣೆ ಮಾಡಬೇಕಾಗಿ ವಿನಂತಿ. ಸದಸ್ಯರು ಪ್ರತಿನಿಧಿ ಶ್ರೀಯುತ ರಾಜೇಂದ್ರರವರಿಗೆ ಕೂಡ ನಾವು ಗೌರವಪೂರ್ವಕ. ಪುರುಷೋತ್ತಮ್ ಕೋಟ್ಯನ್ ದಯವಿಟ್ಟು ಮುಂದೆ ಬಂದು ಗೌರವ ಸಮರ್ಪಣೆ ಮಾಡಬೇಕಾಗಿ ವಿನಂತಿ. ಕಿರಣ್ ರವರು ಕೂಡ ನಮ್ಮ ವ್ಯವಸ್ಥಾಪನಾ ಸಮಿತಿಯ ಪ್ರತಿನಿಧಿ. ಕಿರಣ್ ರವರನ್ನು ಕೂಡ ನಾವು ಗೌರವಪೂರ್ವಕವಾಗಿ ಸ್ವಾಗತ ಮಾಡುತ್ತೇವೆ. ಅವರಿಗೆ ವಿಶ್ವಕುಮಾರ್ ಗುರಿಕಾರ್ ಅವರು ಮುಂದೆ ಬಂದು ಗೌರವ ಸಮರ್ಪಣೆ ಮಾಡಬೇಕಾಗಿ ವಿನಂತಿ. ದೀಪ ನಮ್ಮೆಲ್ಲರ ಸಂಭ್ರಮದ ಸಂಕೇತ, ಸುಜ್ಞಾನದ ಸಂಕೇತ. ಅವರು ಹೇಳಿದ ಒಂದು ಗಳಿಗೆ ನೀವು ಬಂದು ಹೋಗಿ ಅಂತೇಳಿ. ಹಾಗೆ ನಾನು ಬಂದು
ತೀರ್ಥ ಮಂಟಪ ನೋಡೋದು ನನಗೆ ಬಹಳ ಖುಷಿಯಾಯಿತು. ಅದ್ಭುತವಾಗಿ ಭವ್ಯವಾಗಿದೆ. ನಿಜವಾಗಿ ಮಂಜುನಾಥನು ಬಹಳ ಸಂತೋಷ ಪಡ್ತಾನೆ ನನಗೆ ಅನಿಸ್ತಾ ಇದೆ. ನಾನು ಭಾಷಣ ಮಾಡೋದಿಲ್ಲ, ನಾನು ನಿಮ್ಮ ಊರಿಗೆ ಬರ್ತೇನೆ. ನಾನು ಊರಿಗೆ ಬಂದು ಒಂದು ದಿನ ನಿಲ್ತೇನೆ. ತುಂಬ ಮಾತಾಡಲಿಕ್ಕಿದೆ. ನನ್ನ ಕ್ಲಾಸ್ಮೇಟ್ ಮೋಹನ್ ದಾಸ್ ಅಲ್ಲಿ ಕೂತಿದ್ದಾರೆ. ನಾನು ಕಲ್ತದ್ದು ಬೊಕ್ಕಪಟ್ಟಣದಲ್ಲಿ ಕ್ರಿಕೆಟ್ ಆಡಿದ್ದು ಬೊಕ್ಕಪಟ್ಟಣ ಕ್ರಿಕೆಟರ್ಸಲ್ಲಿ ತುಂಬ ಕನೆಕ್ಷನ್ಸ್ ಇದೆ. ನಾಟಕ ಆಡಿದ್ದನ್ನು ಸೋಮಶೇಖರ ಪುತ್ರನ ಅವರ ಡ್ರಾಮಾದಲ್ಲಿ ಇವ್ರ ಜೊತೆಗೆ ಹೋದ್ವಿ. ಯಾಕಂದರೆ ತುಂಬ ಕನೆಕ್ಷನ್ ಇದೆ ನನಗೆ. ಬೊಕ್ಕಪಟ್ಟಣ, ಬೋಳೂರು, ಬೋಳಾರ್ ಎಲ್ಲ ಕೂಡ ನನ್ನ ಜನರೇ. ಅದರಿಂದ ನಾನಿಲ್ಲಿ ಭಾಷಣ ಮಾಡೋದಿಲ್ಲ. ನಾನು ನಿಮ್ಮ ಹತ್ರ ಬಂದು ಒಂದು ದಿನ ನಿಂತು ನಾನು ನಿಮ್ಮವನು, ಅದರಿಂದ ನಿಮ್ಮಲ್ಲಿ ಬರ್ತೇನೆ. ಅದರಿಂದ ನನಗೆ ನೀವು ಅನುಭವ ಕೊಡಬೇಕು. ನನಗೆ ಒಂದು ಮೀಟಿಂಗ್ ಹೋಗ್ಲಿಕ್ಕಿದೆ, ಒಂದು IITಗೆ ಹೋಗಿ ನಾನು ಬರ್ತೇನೆ. ದಯವಿಟ್ಟು ಕ್ಷಮಿಸಬೇಕೆ ನಿಮ್ಮನ್ನೆಲ್ಲ ಕೇಳ್ತಾ ಇದ್ದೀನಿ. ಎಂಟ್ಲು ಇನ್ನಿತ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಕದ್ರಿಯ ಮಠಾಧೀಶರ ಪ್ರತಿನಿಧಿಗಳನ್ನು ಕೂಡ ಆಮಂತ್ರಿಸಿದ್ದೇವೆ. ಅವರು ಬರಬೇಕಾಗಿತ್ತು. ಅದೇ ರೀತಿ ತಂತ್ರಿಯವರು ಅವರ ಪೌರೋಹಿತ್ಯದ ಕಾರ್ಯದಲ್ಲಿ ಸ್ವಲ್ಪ ಬ್ಯುಸಿಯಾಗಿದ್ದಾರೆ. ಆದ್ದರಿಂದ ತಂತ್ರಿಯವರ ಹಾಗೂ ಕದ್ರಿ ಮಠಾಧೀಶರ ಅನುಪಸ್ಥಿತಿಯಲ್ಲಿ ಈ ದಿನ ನಮ್ಮ ದೀಪವನ್ನು ಬೆಳಗಿಸಿಕೊಟ್ಟಂತಹ ನಮ್ಮ ಸನ್ಮಾನ್ಯ AJ ಶೆಟ್ಟಿ ಅವರು ಅವರ 2 ಶುಭ ನುಡಿಗಳನ್ನು ಈ ಸಂದರ್ಭ ವ್ಯಕ್ತಪಡಿಸಬೇಕಾಗಿ ಅವರಲ್ಲಿ ವಿನಮ್ರವಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಕದ್ರಿ ದೇವಸ್ಥಾನದ ಈ ತೀರ್ಥ ಮಂಟಪದ ಈ ಸಮಾರಂಭದಾಗ ಈ ನಮ್ಮ ಈಗ ತಾನೇ ಬಂದು ಹೋದ ಪಿ ಮೋಹನ್ರವರೇ, MLC ಆದ ಪಿ ಮೋಹನ್ರವರೇ, ಹಾಗೆ ನಮ್ಮ ಸೌತ್ ಕನ್ನಡದ ಮಗವೀರ ಸಮಾಜದ ಅಧ್ಯಕ್ಷರೇ, ಹಾಗೆ ಎಲ್ಲ ಕಾರ್ಯಕಾರಿ ಸಮಿತಿಯವರೇ, ಹಾಗೆ ನಮ್ಮ ಟ್ರಸ್ಟಿಯವರೇ ದೇವಸ್ಥಾನದ, ಹಾಗೆ ನಮ್ಮ ಎಲ್ಲ ಸ್ನೇಹಿತರೇ, ಮಗವೀರ ಸಮಾಜದ ಎಲ್ಲ ಸದಸ್ಯರೇ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಭಾಳ ಸಂತೋಷವಾಗ್ತದೆ. ನಾವು ಕದ್ರಿ ದೇವಸ್ಥಾನದಲ್ಲಿ ನಾನು 25 ವರ್ಷದಿಂದ ಈ ಮೇಂಟೈನ್ ಟ್ರಸ್ಟ್ ಆಗಿದ್ದೇನೆ. ಹಲವಾರು ಕಾರ್ಯಕ್ರಮಗಳನ್ನು ಇಲ್ಲಿ ನಾವು ನಡೆಸಿಕೊಟ್ಟಿದ್ದೇವೆ. ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿ ಮಾಡಿದ್ದೇವೆ. ಎಲ್ಲರ ಊರಿನ ಮತ್ತು ಮಗವೀರ ಸಮಾಜದ ಎಲ್ಲರ ಸಹಕಾರದಿಂದ ಈ ಒಂದು ದೇವಸ್ಥಾನ ಇಷ್ಟು ಅಭಿವೃದ್ಧಿ ಆಗಲಿಕ್ಕೆ ಕಾರಣವಾಯಿತು. ಪ್ರತಿ ವರ್ಷ ನಾವು 9-10 ದಿವಸ ನಮ್ಮ ರಥೋತ್ಸವವನ್ನು ಆಚರಿಸ್ತೇವೆ. ಅದರಲ್ಲಿ ಸಹ ನಮ್ಮ ಕೋಡಿಮರ ಇರುವಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಮಗವೀರ ಸಮಾಜದವರು ಬಂದು ಮಾಡ್ತಾರೆ. ಆ ದಿವಸ ಎಲ್ಲ ಜನರು ರಜೆ ಹಾಕಿ ಇಂಥ ಒಂದು ಕೆಲಸವನ್ನು ಭಾಳ ವಿಜೃಂಭಣೆಯಿಂದ ಸಂತೋಷದಿಂದ ಮಾಡ್ತಾರೆ. ಆದ ಕಾರಣ ಎಲ್ಲ ಒಂದು ನಮ್ಮ ಈ ಕಾರ್ಯಕ್ಕೆ ಕದ್ರಿ ದೇವಸ್ಥಾನ ಮತ್ತು ಮಗವೀರ ಸಮಾಜ ಒಳ್ಳೆಯ ಬಾಂಧವ್ಯದ ಕಾರಣ ಈ ಒಂದು ಸಮಾಜದವರು ಎಲ್ಲ ಥರದ ಇದಕ್ಕೆ ದೇವಸ್ಥಾನಕ್ಕೆ ಸಹಾಯ ಮಾಡ್ತಾರೆ, ಸೇವೆ ಮಾಡ್ತಾರೆ. ನಾವು ಹೇಳೋದೇನು ಹೇಳಿದರೆ, ಈ ಒಂದು ದೇವಸ್ಥಾನದಲ್ಲಿ ಇನ್ನೂ ಹಲವಾರು ಅಭಿವೃದ್ಧಿ ಕಾರ್ಯಗಳು ನಡೆಯಲಿಕ್ಕಿದೆ. ಈಗ ಇವರೊಂದು ತೀರ್ಥ ಮಂಟಪ ನಾವು ಕೇಳಿದ್ದಕ್ಕೆ ಅದು ಕೂಡಲೇ ಅವರು ಒಪ್ಪಿ ಅದನ್ನು ನಾವು ಮಾಡಿಕೊಡ್ತೇವೆ ಎಂದು ಹೇಳಿದರು. ಬೇರೆಯವರು ಸಹ ಬಂದಿದ್ದರು. ಅದಕ್ಕೆ ಇಲ್ಲಿದೆ ಅವರ ಒಂದು ಹಕ್ಕು. ಅವರು ಇಡೀ ವರ್ಷಗಟ್ಟಲೆ ಇಲ್ಲೇ ಕೆಲಸ ಅವರ ದೇವಸ್ಥಾನಕ್ಕಾಗಿ ಸೇವೆಯನ್ನು ಮಾಡುವವರು, ಅವರಿಗೆ ಫಸ್ಟ್ ಚಾನ್ಸ್ ಅವರಿಗೆ ಕೊಡಬೇಕೆಂದು ಹೇಳೋದಕ್ಕೆ ಅವ್ರನ್ನ ನಾವು ಎಲ್ಲರೂ ಸೇರಿ ಅದನ್ನು ಒಪ್ಪಿ ಅವರಿಗೆ ಮಗವೀರ ಸಮಾಜದವರಿಗೆ ಈ ಒಂದು ತೀರ್ಥಮಂಟಪದ ಕೆಲಸವನ್ನು ಅವರಿಗೆ ಕೊಟ್ಟು ಅವರೀಗ ಭಾಳ ಬೇಗದಿಂದ ಆದಷ್ಟು ಬೇಗನೆ ಒಂದು ಚಂದವಾದ ಚೊಕ್ಕಾದ ಒಂದು ಈ ಮಂಟಪವನ್ನು ಕೊಟ್ಟಿದ್ದಾರೆ. ಎಲ್ಲರೂ ನೋಡಿದವರು ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಇಷ್ಟು ಚಂದ ಎಲ್ಲಿ ಸಹ ಇಲ್ಲ ಅಂಥ ಒಂದು ತೀರ್ಥ ಮಂಟಪವನ್ನು ಈ ಮಗವೀರ ಸಮಾಜದವರು ಕಟ್ಟಿಕೊಟ್ಟಿದ್ದಾರೆ ಅಂದರೆ ಎಲ್ಲರೂ ಕೊಂಡಾಡ್ತಾರೆ. ಅದ ಕಾರಣ ಈ ಇನ್ನೂ ಸಹ ಹಲವಾರು ಕಾರ್ಯಗಳಿದೆ. ಮುಖಮಂಟಪ ಸಹ ಅದನ್ನು ನಾವು ಮಾಡ್ತೇವೆ, ಮತ್ತು ಸುತ್ತ ಪೊಲೀಸ್ ಮಾಡ್ತೇವೆ. ನಿಮ್ಮ ಎಲ್ಲರ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಒಂದು ಅಭಿವೃದ್ಧಿ ಕಾರ್ಯಕ್ಕೆ ನೀವು ಮುಂದೆ ಸಹ ನೀವು ಇಂಥ ಒಳ್ಳೆಯ ಕೆಲಸ ಮಾಡಬೇಕು, ಅದಕ್ಕೆ ಸೇವೆಯನ್ನು ಮಾಡಬೇಕು ಎಂದು ಹೇಳ್ತಾ ಇದ್ದೇನೆ. ಅದಲ್ಲದೆ ಈ ಒಂದು ಸಮಾಜದವರು ಅವರಿಗೆ ಏನು ಕಷ್ಟ ಬಂದರೂ ಸಹ ಇಂಥ ದೇವಸ್ಥಾನಕ್ಕೆ ಅವರು ಬಂದು ಹೋಗ್ತಾರೆ. ಅದು ಹೊಂಡಾಭಿಷೇಕ ಆಗಲಿ ಯಾವ ಕೆಲಸವನ್ನು ಸಹ ಮಾಡಬೇಕು, ಒಳ್ಳೆಯ ಕೆಲಸ ಮಾಡಬೇಕಾದ್ರೆ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿ ಹೋಗ್ತಾರೆ. ಆದ ಕಾರಣ
ಅವರಿಗೆ ದೇವರು ಮಂಜುನಾಥ ದೇವರು ಎಲ್ಲ ರೀತಿಯಲ್ಲಿ ಸೌಕರ್ಯ, ಆರೋಗ್ಯ, ಆಯುಷ್ಯ ಮತ್ತು ಲಾಭ ಎಲ್ಲದನ್ನು ದೇವರು ದಯಪಾಲಿಸಲಿ. ಅವರಿಗೆ ಉತ್ತರೋತ್ತರ ಬೆಳೆಯಲಿ. ಅವರ ಒಂದು ಎಲ್ಲ ಜೀವನವು ಸುಖದಲ್ಲಿ ಸಂಸಾರದಲ್ಲಿ ತೇಲಲಿ. ಹಾಗೆ ಶ್ರೀ ಮಂಜುನಾಥ ದೇವರ ಶಾಶ್ವತ ಸದಾ ಇರಲಿ ಎಂದು ಹೇಳ್ತಾ ನನ್ನ 2 ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ಬಂಧುಗಳೇ, ಕದ್ರಿ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ನಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಮುಂದೆ ಮೊಗವೀರ ಸಮಾಜದ ಒಂದು ಬಹಳ ಕಾರಣಿಕದ ಕ್ಷೇತ್ರ ಉರ್ವಶ್ರೀ ಮಾರಿಯಮ್ಮ ದೇವಸ್ಥಾನ ಕ್ಷೇತ್ರ. ಉರ್ವಶ್ರೀ ಮಾರಿಯಮ್ಮ ದೇವಸ್ಥಾನದ ಆಡಳಿತ ಮುಕ್ತೇಸರರು ಕೂಡ ಲಕ್ಷ್ಮಣ್ ಅಮೀನ್ ಕೋಡಿಕಲ್ರು ನಮ್ಮೊಂದಿಗಿದ್ದಾರೆ. 2 ಶುಭ ಸಂದೇಶವನ್ನು ನೀಡಬೇಕಾಗಿ ತಮ್ಮಲ್ಲಿ ವಿನಂತಿ. ಹಾಗೆ ಎಲ್ಲ ಗಣ್ಯರು ಹಾಗೂ ಮುಂದಿರುವ ಎಲ್ಲರಿಗೂ ಕೂಡ ಕದ್ರಿ ಮಂಜುನಾಥ ಸ್ವಾಮಿ ಹಾಗೆ ಉರ್ವಶ್ರೀ ಮಾರಿಯಮ್ಮ ದೇವಿ ಸಕಲ ಸಂಪತ್ತನ್ನು ಕೊಟ್ಟು ಸಂತೋಷದ ಜೀವನವನ್ನು ಸಾಗಿಸುವ ಕರುಣಿಸಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ, ಸಾಮಾನ್ಯವಾಗಿ ನೋಡ್ತೀವಿ ಯಾವುದು ಎಂಡೋಮೆಂಟಿಗೆ ಸಂಬಂಧಪಟ್ಟಂಥ ದೇವಸ್ಥಾನಗಳು ಅಭಿವೃದ್ಧಿಯಲ್ಲಿ ಬಹಳ ಸ್ಲೋ ಆಗುತ್ತೆ ಅಂತೆಲ್ಲ. ಅದಕ್ಕೆ ವಿರುದ್ಧವಾಗಿ ಬಹುಶಃ ಕದ್ರಿ ಶ್ರೀ ಮಂಜುನಾಥ ಸ್ವಾಮಿಯ ದೇವಸ್ಥಾನ ಯಾವುದೇ ಪ್ರೈವೇಟ್ ದೇವಸ್ಥಾನ ಮೀರಿ ಅಭಿವೃದ್ಧಿ ಆಗಿದೆ. ಅದಕ್ಕೆ ಕಾರಣ AJ ಶೆಟ್ಟಿಯವರಂಥ ಮುಂದಾಳತ್ವ ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ ಅವರಂಥ ನಾಯಕರು ಮುಂದಾಳತ್ವದಲ್ಲಿ ಯಾವುದೇ ದೇವಸ್ಥಾನ ಎಂಥದಿದ್ರೂ ಕೂಡ ಅಭಿವೃದ್ಧಿ ಆಗುತ್ತೆ ಎಂಬುದಕ್ಕೆ ಖಂಡಿತವಾದ ಆಗುತ್ತೆ. ಅದೇ ರೀತಿ ಈ ದೇವಸ್ಥಾನದಲ್ಲಿ ಅನೇಕ ವರ್ಷಗಳಿಂದ ಆಡಳಿತ ಮುಕ್ತೇಶ್ವರ ಬಹಳ ಅಭಿವೃದ್ಧಿಯನ್ನು ಮಾಡಿದಂಥ ಹರಿಕಾರರು AJ ಶೆಟ್ಟಿ ಅವರಿಗೆ ಕೂಡ ನಾನು ಧನ್ಯವಾದವನ್ನು ಕೊಡ್ತೇನೆ. ಅದೇ ರೀತಿ ದೇವಸ್ಥಾನದಲ್ಲಿ ಅಭಿವೃದ್ಧಿ ಆಗಬೇಕಾದ್ರೆ ಆ ಕ್ಷೇತ್ರದ ದೇವರು ಅಥವಾ ದೈವ ದೇವರುಗಳ ಪ್ರೇರಣೆ ಇಲ್ಲದೆ ಒಂದು ಚೂರು ಆಗಲಿಕ್ಕೆ ಸಾಧ್ಯ ಇಲ್ಲ. ಏನು ಅಭಿವೃದ್ಧಿ ಆದರೆ ಅವರು ಪ್ರೇರಣೆ ಕೊಟ್ಟು ಆಗಬೇಕು. ಅದೇ ರೀತಿ ನಮ್ಮ ಮಂಗಳೂರು ಹೇಳಪಟ್ಟಣ ಮೊಗವೀರ ಸಂಯುಕ್ತ ಸಭಾದವರು ಈ ಕ್ಷೇತ್ರದಲ್ಲಿ ಅನೇಕ ಸಂಬಂಧಗಳನ್ನು ಇಟ್ಟಿದ್ದಾರೆ. ಅನೇಕ ವರ್ಷಗಳಿಂದ ಅವರಿಗೆ ಆ ಮಂಜುನಾಥ ಸ್ವಾಮಿ ಪ್ರೇರಣೆ ಕೊಟ್ಟಿದ್ದರು. ಮೊದಲಿಗೆ ಕೊಟ್ಟಿದ್ದರು, ನೀವು ಬೆಳ್ಳಿಯ ತೀರ್ಥ ಮಂಟಪ ನಮಗೆ ಮಾಡಿಕೊಡ್ಬೇಕಂತ. ಕೊನೆಗೆ ನನಗೆ ನೀವು ತಾಮ್ರದ ತೀರ್ಥ ಮಂಟಪ ಕೊಟ್ಟರೆ ಸಾಕು, ಮುಂದಿನ ದಿನ ನಿಮ್ಮ ಕೈಯಲ್ಲಿ ಬಂಗಾರದ ತೀರ್ಥ ಮಂಟಪವನ್ನು ಮಾಡಿಸ್ತೇನೆ ಎಂಬ ಒಂದು ಸಂಕಲ್ಪವನ್ನು ಅವರಿಗೆ ಕೊಟ್ಟಿದ್ದಾರೆ. ಬಹಳ ಸುಂದರವಾಗಿ, ಯಾಕೆಂದರೆ ಆ ತೀರ್ಥ ಒಂದು ದೇವಸ್ಥಾನ ಇರಬೇಕಾದ್ರೆ ಅದರ ಅಂದವನ್ನು ಜಾಸ್ತಿ ಮಾಡಿ ಮೆರುಗು ಬರಬೇಕಾದ್ರೆ ಅಂದ ಜಾಸ್ತಿ ಆಗಬೇಕಾದ್ರೆ ಅದರಲ್ಲಿರುವಂಥ ತೀರ್ಥ ಮಂಟಪ ಕೂಡ ಒಂದು ಅಂತ ಹೇಳಬೇಕಾಗುತ್ತೆ. ಬಹಳ ಸುಂದರವಾಗಿ ಅತಿ ಕಡಿಮೆ ಸಮಯದಲ್ಲಿ ಮಾಡಿಕೊಟ್ಟಂಥ ತೀರ್ಥ ಮಂಟಪ ಈ ದೇವಸ್ಥಾನದ ಮೆರುಗನ್ನೇ ಹೆಚ್ಚಿಸಿ ಅಂತ ನಾನು ಹೇಳ್ತೇನೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚೆಚ್ಚು ಸೇವೆಯನ್ನು ಕೊಡುವಂಥ ಭಾಗ್ಯ ಎಲ್ಲ ಭಕ್ತರಿಗೂ, ಅದರಲ್ಲೂ ವಿಶೇಷವಾಗಿ ನಮ್ಮ ಏಳುಪಟ್ಟಣ ಮೊಗವೀರ ಸಂಯುಕ್ತದವರಿಗೆ ಕದ್ರಿ ಮಂಜುನಾಥ ಸ್ವಾಮಿ ಪ್ರೇರಣೆಯನ್ನು ಕೊಡಲಿ ಅಂತ ಹೇಳುತ್ತಾ ನನಗೂ ಕೂಡ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಆಡಳಿತವರಿಗೆ ಧನ್ಯವಾದ ಕೊಡ್ತೀನಿ. ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಸ್ಥಾನದಲ್ಲಿ ಇದ್ದಂತಹ ನಮ್ಮ ಸಮಾಜಮುಖಿ ಕಾರ್ಯಗಳ ಒಬ್ಬ ಹಿರಿಯ ಮುಂದಾಳು ಶಶಿಧರ್ ಹೆಗ್ಡೆ ಅವರು ಕೂಡ ಈ ಸಂದರ್ಭ ನಮ್ಮೊಂದಿಗಿದ್ದಾರೆ. ಸರ್, 2 ಶುಭ ನುಡಿ. ಪವಿತ್ರವಾದಂಥ ದೇವಸ್ಥಾನದ ಪವಿತ್ರವಾದಂಥ ಕಾರ್ಯಕ್ರಮ, ತೀರ್ಥಭಾವಿಯ ಉದ್ಘಾಟನಾ ಕಾರ್ಯಕ್ರಮ, ದೇವಸ್ಥಾನದ ಆಡಳಿತ ಮುಕ್ತೇಶ್ವರರು ಆತ್ಮೀಯರಾದಂಥ AJ ಶೆಟ್ಟಿಯವರೇ, ಎಲ್ಲ ಆತ್ಮೀಯ ಬಂಧುಗಳೇ, ನಮ್ಮ ಉರ್ವ ಮಾರಿಯಮ್ಮ ದೇವಸ್ಥಾನದ ಆಡಳಿತ ಮುಕ್ತೇಶ್ವರಾದಂಥ ಲಕ್ಷ್ಮಣಣ್ಣನವರೇ, ಕಾರ್ಯಕ್ರಮದಲ್ಲಿ ಸೇರಿದ ಬಂಧು ಭಗಿನಿಯರೇ, ಈಗಾಗಲೇ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ವಿಶೇಷವಾದಂಥ ಸಂಸ್ಕೃತಿ ಇದೆ, ಪರಂಪರೆ ಇದೆ. ಆ ಸಂಸ್ಕೃತಿ ಮತ್ತು ಪರಂಪರೆ ನಮ್ಮ ಹಿರಿಯರು ಹಾಕಿಕೊಟ್ಟಂಥ ಒಂದು ಸಂಸ್ಕೃತಿ ಮತ್ತು ಪರಂಪರೆ. ಅದನ್ನು ಮುಂದುವರಿಸಿಕೊಂಡು ಹೋಗುವುದು ನಮ್ಮ ಆದ್ಯ ಕರ್ತವ್ಯ. ಅದರಲ್ಲೂ ಇವತ್ತು ಈ ಸಮಾರಂಭ ಮೊಗವೀರ ಸಮಾಜದವರು ಯಾಕೆ ಮಾಡಿದ್ದಾರೆ ಹೇಳಿದರೆ ಅದಕ್ಕೆ ಇತಿಹಾಸ ಉಂಟು. ನಾನು ಹರಿನಾಥರ ಹತ್ರ ಮಾತಾಡುವಾಗ ಅವರು ಹೇಳಿದರು, ಮತ್ಸ್ಯೇಂದ್ರನಾಥ್ ಅಂದರೆ ಅದೊಂದು ಮೀನಿನ ಹೊಟ್ಟೆಯಲ್ಲಿ ಜನ್ಮ ತಾಳಿದವರು. ಆ ಮೀನನ್ನು ಮೊಗವೀರ ಸಮಾಜದವರಿಗೆ ಸಿಕ್ಕಿದಂಥ ಇತಿಹಾಸ ಅವರು ಹೇಳಿದರು. ಅದರಿಂದಾಗಿ ಮೊಗವೀರ ಸಮಾಜದವರು ಧಾರ್ಮಿಕವಾಗಿ ನಮ್ಮ ಜಿಲ್ಲೆಯಲ್ಲಿ ಭಾಳಷ್ಟು ಪ್ರಾಮಾಣಿಕತೆ ಮತ್ತು ನಿಷ್ಠೆಯಿಂದ ಕಾರ್ಯಕ್ರಮವನ್ನು ಮಾಡಿದವರು. ನಾವು ಎಲ್ಲೇ ಓಡಿದರೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಬೈಂದೂರಿನಿಂದ ಹಿಡಿದು ಕಾಸರಗೋಡು ತನಕ ಮೊಗವೀರ ಸಮಾಜಕ್ಕೆ ಸಂಬಂಧಪಟ್ಟ ಧಾರ್ಮಿಕ ಕ್ಷೇತ್ರಗಳು ಭಾಳಷ್ಟು ಅಭಿವೃದ್ಧಿ ಹೊಂದಿದೆ ಮತ್ತು ಮಾದರಿಯಾಗಿ ಅಲ್ಲಿ ಅಭಿವೃದ್ಧಿ ಹೊಂದಿದೆ. ನಾನು ನಿನ್ನೆ ಉರ್ವ ಮಾರಿಯಮ್ಮ ದೇವಸ್ಥಾನಕ್ಕೆ
ಹೋದಂಥ ಸಂದರ್ಭದಲ್ಲಿ ಲಕ್ಷ್ಮಣನ ಸಹ ನಾನು ಹೇಳಿದರು, ನಾಳೆ ನಮ್ಮ ಕದ್ರಿ ದೇವಸ್ಥಾನದಲ್ಲಿ ಕಾರ್ಯಕ್ರಮ ಇದೆ, ತಾವು ಬರಬೇಕು ಅಂತ ಹೇಳಿದರು. ನಮ್ಮ ಎ.ಜಿ. ಶೆಟ್ಟಿ ಅವರು ಹೇಳಿದರು, ನಮ್ಮ ಟ್ರಸ್ಟಿಗಳೆಲ್ಲ ಹೇಳಿದರು. ಒಂದು ರೀತಿಯಲ್ಲಿ ನಮ್ಮ ಕದ್ರಿ ಮಂಜುನಾಥ ಕ್ಷೇತ್ರ ಹೇಳಿದರೆ ಒಂದು ದೇಶದಲ್ಲಿ ಒಂದು ಪವಿತ್ರವಾದಂಥ ದೇವಸ್ಥಾನ. ಅಂಥ ದೇವಸ್ಥಾನದ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ನಮ್ಮೆಲ್ಲರ ಒಂದು ಯೋಗ ಮತ್ತು ಸುಯೋಗ ಅಂತ ಹೇಳಿಕೊಂಡು ಮುಂದಿನ ದಿನಗಳಲ್ಲಿ ಮೊಗವೀರ ಸಮಾಜದವರ ಮುಖಾಂತರ ಈ ದೇವಸ್ಥಾನಕ್ಕೆ ಇನ್ನೂ ಎ.ಜಿ. ಶೆಟ್ಟಿಯವರು ಹಲವಾರು ಕನಸುಗಳನ್ನು ಇಟ್ಟಿದ್ದಾರೆ. ಮುಂದಿನ 25 ವರ್ಷಗಳಿಗೆ ಇಲ್ಲಿ ಏನೆಲ್ಲ ಅಭಿವೃದ್ಧಿಯಾಗಬೇಕು, ಅದು ಪಾರ್ಕಿಂಗ್ ವ್ಯವಸ್ಥೆಯಿಂದ ಹಿಡಿದು ದೇವಸ್ಥಾನದ ಅಭಿವೃದ್ಧಿಯಿಂದ ಕೆಲವು ನೀರಿನ ಕಷೆಯನ್ನು ಅವರು ಮಾಡಿದ್ದಾರೆ. ಎಲ್ಲ ಕೆಲಸಗಳು ಮಂಜುನಾಥ ಸ್ವಾಮಿಯ ಆಶೀರ್ವಾದದಿಂದ ಖಂಡಿತವಾಗಿಯೂ ಆಗ್ತದೆ ಮತ್ತು ತಮ್ಮೆಲ್ಲರ ಹಿರಿಯರ ಸಹಕಾರ ಮತ್ತು ಈಗಾಗಲೇ ಮೊಗವೀರ ಸಮಾಜ ಕದ್ರಿ ದೇವಸ್ಥಾನದ ಬೆಳವಣಿಗೆಗೆ ಹಲವಾರು ಕೊಡುಗೆಗಳನ್ನು ಕೊಟ್ಟಿದೆ. ಇವತ್ತು ನೀಡಿದಂಥ ತೀರ್ಥ ಮಂಟಪ ಅದು ವರ್ಷದಿಂದ ಎಲ್ಲರೂ ಬಂದು ಈ ದೇವಸ್ಥಾನದ ಪವಿತ್ರತೆಯ ಜೊತೆಗೆ ದೇವಸ್ಥಾನದ ಒಂದು ನಾವು ನೋಡುವಂಥ ಒಂದು ದೃಷ್ಟಿ, ಎಲ್ಲರ ದೃಷ್ಟಿ ಒಂದು ಕದ್ರಿ ದೇವಸ್ಥಾನ ಭಾಳಷ್ಟು ಅಭಿವೃದ್ಧಿಯಾಗಿದೆ ಎಂದು ಹೇಳಿಕೊಂಡು ಎಲ್ಲರೂ ಬರ್ತಾ ಇದ್ದಾರೆ. ಅದಕ್ಕೆ ಕಾರಣರಾದ ಮೊಗವೀರ ಸಮಾಜದವರ ಎಲ್ಲ ಹಿರಿಯರಿಗೆ, ಎಲ್ಲ ಗಣ್ಯರಿಗೆ ನಾನು ಧನ್ಯವಾದಗಳನ್ನು, ಕೃತಜ್ಞತೆಯನ್ನು ಸಲ್ಲಿಸ್ತಾ ಎಲ್ಲರಿಗೂ ದೇವರು ಸುಖ ಶಾಂತಿ ಸಮೃದ್ಧಿಯನ್ನು ನೀಡುವಂಥ ಆಗಲಿ ಎಂದು ಹೇಳಿಕೊಂಡು ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಬಂಧುಗಳೇ, ಸಭಾ ಕದ್ರಿ ಅಂದರೆ ಅದರಲ್ಲಿ ನಮ್ಮ ಮಂಗಳೂರು ವಲಯದ ಬೋಳೂರು ಗ್ರಾಮದಿಂದ ಜಪ್ಪು ಗ್ರಾಮದ ತನಕದ ಗ್ರಾಮಗಳ ಪ್ರತಿನಿಧಿತ್ವ ಇದೆ. 10 ಗ್ರಾಮಗಳ ಪ್ರತಿನಿಧಿತ್ವ, 10 ಗ್ರಾಮಗಳ ಅಧ್ಯಕ್ಷರನ್ನು, ಒಬ್ಬ ಗುರಿಕಾರರನ್ನು ಈ ಸಂದರ್ಭ ನಾವು ಈ ವೇದಿಕೆಯಲ್ಲಿ ಶಾಲು ಹಾಕಿ ಗೌರವ ಮಾಡುವ ಒಂದು ನಿಶ್ಚಯವನ್ನು ಕೂಡ ಕಾರ್ಯಕರ್ತರು ಮಾಡಿದ್ದಾರೆ. ಹೆಸರು ಕರೆದಾಗ ಆ ಗ್ರಾಮದ ಅಧ್ಯಕ್ಷರು ಹಾಗೂ ಒಬ್ಬ ಗುರಿಕಾರರು ಮುಂದೆ ಬಂದು ಈ ಒಂದು ಗೌರವವನ್ನು ಸ್ವೀಕಾರ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ. ಆ ನಂತರ ನಮ್ಮ 7 ಪಟ್ಟಣದ ಅಧ್ಯಕ್ಷರಾದ ಶ್ರೀಯುತ ಸುಭಾಷ್ ಚಂದ್ರ ಕಾಂಚನರು ಅವರ ಮಾತುಗಳನ್ನು ನಮ್ಮ ಮುಂದಿಡಲಿದ್ದಾರೆ. ಈಗ ಪ್ರಥಮವಾಗಿ ಬೋಳೂರು ಮೊಗವೀರ ಮಹಾಸಭಾದ ಅಧ್ಯಕ್ಷರು ಹಾಗೂ ಗೌರವ ಸಲಹೆಗಾರರು ಇದ್ದರೆ ದಯವಿಟ್ಟು ಮುಂದೆ ಬಂದು ಈ ಒಂದು ಗೌರವವನ್ನು ಸ್ವೀಕಾರ ಮಾಡಬೇಕಾಗಿ ವಿನಂತಿ. ಬೋಳೂರು ಮೊಗವೀರ ಮಹಾಸಭಾ ಉಪಾಧ್ಯಕ್ಷರಾದ ರಂಜನ್ ಕಾಂಚನ್. ಗುರಿಕಾರರು ಮುಂದೆ ಬಂದು ಗೌರವ ಸ್ವೀಕಾರ ಮಾಡಬೇಕಾಗಿ ವಿನಂತಿ. ಬುಕ್ಕಪಟ್ಟಣ ಗ್ರಾಮಕ್ಕೆ ಈ ಸಂದರ್ಭ ಗೌರವ. ಮುಂದೆ ಬುಕ್ಕಪಟ್ಟಣ ಗ್ರಾಮದ ಪಾಂಡುರಂಗ ಸುವರ್ಣ ಅವರಿಗೆ ಗೌರವ. ಅವರು ಕದ್ರಿ ಕ್ಷೇತ್ರಕ್ಕೆ ಬಹಳವಾಗಿ ತಮ್ಮ ಸೇವೆಯನ್ನು ನೀಡಿದವರು. ಮುಂದೆ ಕುದ್ರೋಳಿ 1ನೇ ಗ್ರಾಮದ ಅಧ್ಯಕ್ಷರು ಹಾಗೂ ಗುರಿಕಾರರು, ಅಧ್ಯಕ್ಷರು ದೇವದಾಸ್ ಕರ್ಕೇರು ಇದ್ದರೆ ದಯವಿಟ್ಟು ಮುಂದೆ ಬರಬೇಕು. ಗುರಿಕಾರರು ಮಾಧವ ಪುತ್ರನಿದ್ದಾರೆ, ದಯವಿಟ್ಟು ಅಧ್ಯಕ್ಷರು ಕೂಡ ಇದ್ದಾರೆ, ದಯವಿಟ್ಟು ಮುಂದೆ ಬಂದು ಕುದ್ರೋಳಿ 1ನೇ ಗ್ರಾಮಕ್ಕೆ ನಮ್ಮ ಗೌರವ. ಕುದ್ರೋಳಿ 2ನೇ ಗ್ರಾಮದ ಅಧ್ಯಕ್ಷರು ಅಥವಾ ಗುರಿಕಾರರು ಮೋಹನ್ ದಾಸ್ ಸುವರ್ಣರು, ಯಾದವ ಸುವರ್ಣರು ಮುಂದೆ ಬಂದು ಈ ಗೌರವವನ್ನು ಸ್ವೀಕಾರ ಮಾಡಬೇಕಾಗಿ ವಿನಂತಿ. ಅದೇ ರೀತಿ ಕುದ್ರೋಳಿ 3ನೇ ಗ್ರಾಮದ ಅಧ್ಯಕ್ಷರು ಒಬ್ಬರು ಗುರಿಕಾರರು ಮುಂದೆ ಬಂದು 3ನೇ ಗ್ರಾಮದ ಗುರಿಕಾರರು ಪ್ರಕಾಶ್ ಕರ್ಕೇರು ಬರ್ತಾ ಇದ್ದಾರೆ. ಅಧ್ಯಕ್ಷರು ಯಾದವ ಲೋಕೇಶ್ ಸುವರ್ಣ ಅವರು ಕೂಡ ಮುಂದೆ ಬಂದು ಈ ಗೌರವ ಸ್ವೀಕಾರ. ಕುದ್ರೋಳಿ 3ನೇ ಗ್ರಾಮಕ್ಕೆ ನಮ್ಮ ಗೌರವ. ಗುರಿಕಾರರು ಪ್ರಕಾಶ್ ಕರ್ಕೇರು, ಕುದ್ರೋಳಿ 3ನೇ ಗ್ರಾಮ. ಮುಂದೆ ನೀರೇಶ್ವರ್ಯ ಮೊಗವೀರ ಸಭಾ ಬೆಂಗ್ರೆ, ದಯವಿಟ್ಟು ಅಧ್ಯಕ್ಷರು ಗುರಿಕಾರರು ಮುಂದೆ ಬಂದು ಈ ಗೌರವವನ್ನು ಸ್ವೀಕಾರ ಮಾಡಬೇಕಾಗಿ ವಿನಂತಿ. ನೀರೇಶ್ವರ್ಯ ಮೊಗವೀರ ಗ್ರಾಮ ಅಧ್ಯಕ್ಷರು ಗುರಿಕಾರರು ಸುರೇಶ್ ವರ್ಣ ಅವರು ನಮ್ಮ ಕೋಶಾಧಿಕಾರಿ ಕೂಡ ಆಗಿದ್ದಾರೆ. ಮುಂದೆ ಪಡುಹೊಯ್ಗೆ ಗ್ರಾಮ ಸಭಾ ಮೊಗವೀರ ಗ್ರಾಮ ಸಭಾ ಬೆಂಗ್ರೆ,
ಕ್ಷೇತ್ರಡು ನಲೆ ಊರ್ದಿನ ಕದ್ರಿ ಮಂಜುನಾಥಗ ನಮನಮಂತಂದು ಅಂಚನೆ ಮಟ್ಟಡು ಕಾಲಭೈರಗಳ ವಂದನೆ ಮಂತಂದು ಅಪ್ಪ ಮಂಗಳದೇವಿಯನ್ನು ಏನೋ ಒಂದು ಅಂಚನೆ ಶ್ರೀ ಮಾರಿಯಮ್ಮ ದೇವಿಯನ್ನೆಲ್ಲ ನೆನೆಯೊಂದು ಇನಿ ನೂತನ ತೀರ್ಥ ಮಂಟಪ ಸಮರ್ಪಣೆ ಕಾರ್ಯಕ್ರಮವನ್ನು ನಾವು ಇನಿ ನಡತೊಂದಲ್ಲ ಇನಿ ವೇದಿಕೆ ಮಿತ್ತು ಪುನಃ ಗೌರವಾನ್ವಿತ ಕದ್ರಿ ಶ್ರೀ ಮಂಜುನಾಥ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿದ ಅಧ್ಯಕ್ಷರಾಯಣ ಏಜೆ ಸೆಟ್ರೆ ಅಂಚನೆ ವೇದಿಕೆ ಪುನಃ ಮಾತಾ ಆಡಳಿತ ಮಂಡಳಿದ ಸದಸ್ಯರು ಕಾರ್ಯನಿರ್ವಹಣಾ ಅಧಿಕಾರಿ ಮಾಜಿ ಟ್ರಸ್ಟಿನಗಳು ಅಂಚನೆ ಧಾರ್ಮಿಕ ಪರಿಷತ್ತದ ಸದಸ್ಯರು ಪೂರ ವೇದಿಕೆಡುಲ್ಲರು ಮುಕ್ಳಿಗೆ ವಂದಿಸಿದ್ದು ಅಂಚನೆ ಇನಿ ಸೇರ್ದಿನ ಮಾತಾ ಗ್ರಾಮದ ಗುರಿಕಾರರು ಅಧ್ಯಕ್ಷರು ಪದಾಧಿಕಾರಿಗಳ ವಂದನೆವಂಥದ್ದು ಬೈದಿನ ಮಾತಾ ಮಹಿಳೆಯರುಗಳ ವಂದನೆವಂಥದ್ದು ಇನಿ ಕರೆದಿದ ತೀರ್ಥ ಮಂಟಪದ ವಿಚಾರ ನಮ್ಮ ಪೂರ ಸೇರ್ದ ಸಾಧಾರಣ ಮೂಜಿಯರ್ದು 4 ವರ್ಷ ನಮ್ಮ ಈ ತೀರ್ಥ ಮಂಟಪಕ್ಕೆ ನಮಗೆ ಸಮಯ ತಾಗದಂಡು ಖಂಡಿತವಾದ ಒಂದು ನಮ್ಮ ಸಮಸ್ಯೆ ಅತ್ತು ಸರ್ಕಾರದ ಕೆಲವು ಪ್ರೊಸೀಜರ್ದ ನಂದು ಈ ಸಮಸ್ಯೆ ಅದು ನಮಗೆ ಕೊನೆಗೆ ಈ ವರ್ಷ ನಮಗೆ ಅನುಮತಿ ಬರ್ತದೆ ಅವೇನು ಸಾಧಾರಣ 3 ತಿಂಗಳೇ ಫಿನಿಶ್ ಮಂತದ್ದು ನಮ್ಮ ಇನಿ ಕದ್ರಿ ಮಂಜುನಾಥಾಗ ಅರ್ಪಿಸಿದ 2022 ನಮಗೆ ಆಡಳಿತ ಮಂಡಳಿದ ವೇಜ ಸೆಟ್ರ್ ಅಧ್ಯಕ್ಷರು ಕೆಲವು ಇತ್ತ ಆಡಳಿತ ಮಂಡಳಿ ಅಂತ ಬದಲಾವಣೆ ಆತಂದು ಅಪಗದ ಆಡಳಿತ ಮಂಡಳಿದ ಸದಸ್ಯರೆಲ್ಲ ಸಂಪೂರ್ಣವಾದ ನಮಗೆ ಬೆರೆಸಾಯದಿತ್ತರು ಇತ್ತದ ಆಡಳಿತ ಮಂಡಳಿದ ಸದಸ್ಯರೆಲ್ಲ ಸಂಪೂರ್ಣವಾದ ಪ್ರತಿಯೊಂದು ಕಾರ್ಯಲ್ಲ ಅಕ್ಲ ಹಲವು ಸೂಚನೆ ಅಕ್ಲ ನಮ್ಮ ದೇವಸ್ಥಾನದ ಕಟ್ಟದ ಪ್ರಕಾರ ಇಂಚಿನ ಪುರ ಆವಡು ಅವೇನು ಪೂರ ನಮಗೆ ಗಮನ ಕಂತದ್ದು ಎಡ್ಡ ವ್ಯವಸ್ಥಿತ ರೀತಿಯಲ್ಲಿ ನಮಗೆ ಸಂಪೂರ್ಣವಾದ ಸಹಕಾರ ಕೊಡ್ತೇವೆ ಖಂಡಿತವಾದ ಪ್ರತಿಯೊಂದು ಸದಸ್ಯರಿಗೆ ದೇವಸ್ಥಾನದ ಪ್ರತಿಯೊಂದು ಸದಸ್ಯರಿಗೆಲ್ಲ ಅಂಚನೆ ಅರ್ಚಕರ ವರ್ಗ ನೌಕರರ ವರ್ಗ ಪೂರಗಳ ಯಾನಿ ಸಮಯ ಧನ್ಯವಾದ ಕೊರೊಂದಿಲ್ಲ ನನಲ ನೆನಪುನಂಚಿನ ಮಾತು ಕಾರ್ಯ ಉಂಡು ಎಂಗ್ಲ ಮೊಗವೀರ ಸಮಾಜ ಈ ದೇವಸ್ಥಾನದೊಟ್ಟಿಗೆ ಸಂಪೂರ್ಣವಾದ ಬೆರೆಸೋದು ಇಲ್ಲ ಒಂಜಿ ಕಾರ್ಯಕ್ರಮ ಎತ್ತನಲ್ಲ ಎಂಗ್ಲಿಗೆ ಒಂಜಿ ಲೆಪ್ಪು ಕೊರನ ಖಂಡಿತವಾದ ಎಂಗ್ಲ ಬತ್ತದ ಮೂಲ ಸಂಪೂರ್ಣ ಅವೇನು ಯಶಸ್ವಿ ಮನ್ಪುನ ಎಂಗ್ಲ ಕರ್ತವ್ಯ ಬಂಡದ ಎಂಗ್ಲ ಮೂಲ ಭಾಗವಹಿಸುವ ಅಂಚನೆ 2022 ಒಂಜಿ ಪ್ರಥಮ ಅಂತಡು ತೀರ್ಥ ಮಂಟಪ ಕೆಡವಿನ ವಿಚಾರಡು ಒಂತೆ ಗೊಂದಲಮಯ ಆಂಡಲ ಮಂಜುನಾಥೆ ನಮ್ಮ ಕೈ ಬಿಡ್ತಿದ್ದೆ ಖಂಡಿತವಲ್ಲ ಮಂಜುನಾಥೆ ನಮಗೆ ಬೆರಿಸಾಯದಿತ್ತದು ಈ ಕಾರ್ಯನ ಪ್ರಶ್ನ ರೂಪಡು ಬನ್ನಾಗ ಮೀನರಾಶಿ ಬರ್ತದೆ ಮೊಗವೀರ ಸಮಾಜದಕ್ಲೆ ಮನ್ಪೊಡು ಬಂಪಿನ ಒಂಜಿ ಉದ್ದೇಶ ನಮಗೆ ಪ್ರಶ್ನೆ ರೂಪಡು ತೋಜಾದ ಕೊರಿಗೆ ಅಂಚಾದ ಪನಗ ಮಂಜುನಾಥೆ ನಮ್ಮ ಬೆರಿಬಿಡ್ತಿಜೇರು ಅಂಚನೆ ತಂತ್ರಿ ವರ್ಗ ಖಂಡಿತವಾದ ಈ ಸಮಯ ನಮ್ಮ ಪೂರೆಲ್ಲ ಏನೋ ಅಪ್ಪಂದು ಪ್ರತಿಯೊಂದು ಕಾರ್ಯ ಎಲ್ಲ ನಮಗೆ ಬೆರಿಸಾಯದಿತ್ತರು ತಂತ್ರಿ ವರ್ಗದಕ್ಲು ಕೆಲವು ಸೂಚನೆ ನಮಗೆ ನಮ್ಮ ಫಸ್ಟ್ ಒಂಜಿ ವಾಗ್ದಾನ ಮಂತಿತ್ತ ಬೊಲ್ಲಿದ ಮಾಡು ಮುಚ್ಚವಡು ಬಂಪಿನ ಒಂಜಿ ವಿಚಾರ ಖಂಡಿತವಾದ ನಮ್ಮ ಪಗ 80,000 ರೂಪಾಯಿ ಬೊಲ್ಲಿಗಿತ್ತನು ಕೆಜಿಗೆ ಖಂಡಿತವಾದ ಎಂಗಲ್ ಮನ್ಪು ಅನ್ನು ಒಪ್ಪಿಗೆ ಕೊಡ್ದಿತ್ತ ಖಂಡಿತವಾದ ಒಪ್ಪಿಗೆರ್ನ ಆಡಳಿತದ ನಿಯಮದ ಪ್ರಕಾರ ಅವು ಆದೇಶ ಒಂಜಿ ಬತ್ತನು ತಾಮದ ಒದಕೆನೆ ಮನ್ಪೊಡು ಬಂದು ಆಂಡಲ ನಮ್ಮ ತಂತ್ರ ಅವು ಸಮಾಧಾನ ಇಜ್ಜಾಂಡ್ ಎಂದ 2-3 ಸರಿ ಬಂಡರು ನಿಕ್ಲು ತೆಲ್ಪುದನ್ನೆಲ್ಲ ಬೊಲ್ಲಿ ಮುಚ್ಚೋಡು ಬಂದಿನ ಒಂದು ವಿಚಾರ ಎನ್ನ ಗಮನಗಂತು ಲಾಸ್ಟ್ಗೆ ಯಾನು ಹರಡ ಪಾತ್ರದ ಎಂಗ್ಲು ಒಂಜಿ ಬೊಳ್ಳಿದ ಕವಚ ಇಂದು ಕಲಸನ ಎಂಗ್ಲು ಮನ್ಪುವ ಅಂದು ಪಂಪಿನ ಒಂಜಿ ಯಾರಿಗೆ ರಿಕ್ವೆಸ್ಟ್ ಮಂತೆ ಖಂಡಿತ ಅಲ್ಲ ಒಪ್ಪಿಯರು ಸಂತೋಷ ಅದು వచ్చారు ಒಂದೊಂದು 6 ಲಕ್ಷ ರೂಪಾಯಿ ನಮ್ಮ ಶಿಖರ ಕಲಶ ಶಿಖರನ್ನು ನಮ್ಮ ನಿರ್ಮಾಣ ಮಂತಿದ್ದ ಅಂಚನೆ ಐದು ಬಕ್ಕ ಸರ್ಕಾರದ ಆದೇಶ ಲೆಕ್ಕನೆ ತಾಮ್ರದ ಅವಧಿಕೆಯನ್ನು ಮಂತದ ಶಿಲೆಮಾಯ ಒಟ್ಟಿಗೆ ನಮಗೆ 55 ಲಕ್ಷ ರೂಪಾಯಿದ ವೆಚ್ಚದ ಈ ತೀರ್ಥ ಮಂಟಪವನ್ನು ನಮ್ಮ ನಿರ್ಮಾಣ ಮಂತದ ಇನಿ ಕದ್ರಿ ಕ್ಷೇತ್ರಕ್ಕೆ ಒಪ್ಪಿಸಿದ ಅಂಚನೆ ಈ ಕಾರ್ಯಮಂತಿನ ವಿನೋದ್ ಶೆಟ್ಟಿ ಮೇರೆ ಕಾಮಗಾರಿ ಕೆಲಸನ ವಹಿಸದಿತ್ತೇರು ಸರ್ಕಾರ ನಮ್ಮ ವ್ಯವಸ್ಥಾಪನೆ ಮಕ್ಕೊಂಜಿ ವಿಚಾರ ಎಂಜನ ಮಂಡ ಒಂಜಿ ಬೇಲೆಲ್ಲ ನಮ್ಮ ನೇತೃತ್ವದ ಆಂಡಲ ಅಧ್ಯಕ್ಷರನ ಗಮನಗನಂದೆ ಒಂಜಿ ಬೇಲೆಲ್ಲ ಒಂಜಿ ಸೂಜಿನ್ಲ ಬಂದದಿಜಿ ಈ ಸಂದರ್ಭ ಎಂಗ್ಲ ಪಂಡ್ರೆ ಇಚ್ಛಿಸುವ ಖಂಡಿತವಾದ ವ್ಯವಸ್ಥಾಪನಾ ಸಮಿತಿದ ಮಾರ್ಗದರ್ಶನ ಈ ಕೆಲಸ ಪೂರ ಆತಂಡು ಅಂಚಾದಪ್ಪನಗ ನಮ್ಮ
ವಿನೋದ್ ಶೆಟ್ರ್ ನಮ್ಮ ಟೈಮುಡು ಅವೇನು ಮೂಡುಬಿದ್ರೆಡ್ ನೆಟ್ ನಮ್ಮ ಕಾರ್ಕಲತ್ ಮುರುಡೇಶ್ವರಡ್ ಅವೇನು ಸುಮಾರು 2-3 ವರ್ಷ ಶುರುವೇ ತಯಾರು ಮಂತದ್ದು ಇದಿತ್ತೇರು ಅಂಚಾದ ನಮಗೊಂತ ಬೇಗ ಅವು ಮನ್ಪುಲೆಕ್ಕ ಅವಕಾಶ ಆಂಡು ಖಂಡಿತವಾದ್ಲ ವಿನೋದ್ ಶೆಟ್ಟಿ ಟೈಮಿಗೆ ಅವೇನು ನಮಕ್ ಬುಡ್ದು ಕೊರಿಯರು ಅರೆಗೆ ಈ ಸಂದರ್ಭ ಯಾನು ಧನ್ಯವಾದವನ್ನು ಕೊರೊಂದಿಲ್ಲ ಅಂಚನೆ ಅರೆಗೆ ನಮ್ಮ ಕೋಡ ಸಮ್ಮಾನ ಗೌರವಪುರ ಮಂದ ಇನಿ ಸಭೆ ಟಿಜ್ಜರು ಅಂಚನೆ ತಾಮ್ರದ ಒದಿಕೆಗಳ ನಮ್ಮ ಮೂಡಬಿದ್ರದ ಶ್ರೀಧರ್ ಬಣ್ಣದ ಆರ್ಲ ನಮಕ್ ಸಮಯಕ್ಕೆ ಸಂದರ್ಭಕ್ಕೆ ತಕ್ಕ ಅದು ಎಡ್ಡ ರೀತಿಡ್ ಆ ಕೆಲಸನ ಪೂರ್ತಿಗೊಳಿಸಿದರು ಮೆರೆಗ್ಲ ಈ ಸಂದರ್ಭದ ಧನ್ಯವಾದ ಕೊರೊಂದಿಲ್ಲ ಅಂಚನೆ ನಮಕ್ ಶಿಖರದ ಕಲಶ ರಾಘವೇಂದ್ರ ಆಚಾರ್ಯ ಮೇರೆ ನನ್ನ ಆತ್ಮೀಯರು ಆರು ಎಂಚ ಸಂದರ್ಭಡ್ ತಿಕ್ಕಿಯರ್ ಬಂಡ ಎಂಗ್ಲ ಒಂಜಿ ಬೋಳರ ಗ್ರಾಮಡ್ ಒಂಜಿ ಪ್ರಭಾವಲಿ ಮನ್ಪರೈತೆ ನಾವು ಓಡೆಗ್ಲ ಪಿದೆಗೊಂಡ್ರೆ ಬಲ್ಲಿ ಎಂದು ಬಂದಿನ ತಂತ್ರಗಳ ಸೂಚನೆ ಪ್ರಕಾರದ ಸುಮಾರು ಕೆಲವು ಆಚರಣೆಗಳನ್ನು ಯಾನು ಗುರುತಿಸಿದ ಬರ್ಪೂಜಿ ಬಂದಾಗಿ ಮೇಯರ್ ನಮಕ್ ತಿಕ್ಕಿಯರು ಅಂಚ ಅರಗೆ ಈ ಬೇಲೆಯನ್ನು ವಹಿಸಿದ ಕರೆಕ್ಟ್ ಟೈಮ್ಡ್ ಎಕ್ಸಾಕ್ಟ್ ನಮ್ಮ ದೇವಸ್ಥಾನ ಕ್ಷೇತ್ರ ಕರೆಕ್ಟ್ ಟೈಮ್ಡ್ ಕಂಡ್ರದ್ದು ಮುಟ್ಟದೇರಿ ಮೆರೆಗ್ಲ ರಘೇಂದ್ರಾಚಾರ್ಯಗಳ ಯಾನು ಈ ಸಂದರ್ಭಡ್ ಧನ್ಯವಾದ ಕೊರೊಂದಿಲ್ಲ ಅಂಚನೆ ವ್ಯವಸ್ಥಾಪನದ ಪ್ರತಿ ಸದಸ್ಯರು ನಮ್ಮ ಅಕ್ಕ ಒಂಜಿ ಅಂಕ ಗಡಿಗಡಿಗೆ ಫೋನ್ ಮಂತಂತೀರಿ ಅವು ಬೇಲೆ ಸರಿಯಾತಿಜಿ ಅವೊಂಚೂರು ಪನ್ ಖಂಡಿತವಲ್ಲ ಮಕ್ಕಳ ಸೂಚನೆಯನ್ನು ಗಮನದ ತಂದು ಪ್ರತಿಯೊಂದು ಹೆಜ್ಜೆಲ್ಲ ಎಡ್ಡ ರೀತಿಡ್ ಪೂರ್ತಿಗೊಳಿಸಿದ ಅಂದು ಹೆಂಗೆ ಪಂಡ್ರೆ ಹೆಮ್ಮೆ ಆವೊಂದುಂಡು ನೆಕ್ ಸಹಕರಿಸಿನ ನಮ್ಮ ಗ್ರಾಮದ 10 ಗ್ರಾಮದ ಅಧ್ಯಕ್ಷರನಕ್ಲು ಅಂಚನೆ ಗುರುಕಾರನಕ್ಲು ಅಂಚನೆ ಪದಾಧಿಕಾರಿಗಳಕ್ಲು ಅಂಚನೆ ಪ್ರತಿಯೊಂದು ಸದಸ್ಯರ್ಲ ನೆಟ್ಟ ಪಿರಾಡು ಬೆರಿಸಾಯದಿತ್ತರು ಅಂಚನೆ ಮಹಿಳಾ ಪ್ರತಿನಿಧಿನಕ್ಲೆಲ್ಲ ಮಸ್ತ್ ಎಂಗ್ಲಿಗೆ ಸಹಕರಿಸಿದ್ದಾರೆ ಅಂಚನೆ ಎಂಗ್ಲ ಕೋಡ ಮಲ್ಲಿಗೆ ಸೇವೆ ಅಲಂಕಾರ ಒಂಜಿ ದೇವರಿಗೆ ಅರ್ಪಣೆ ಮನ್ಪಡೋದು ಬಂದಿನ ಎಂಗ್ಲ ಒಂಜಿ ಉದ್ದೇಶ ಇತ್ತು ಈ ಮಲ್ಲಿಗೆ ಸೇವೆ ಅಲಂಕಾರ ಎಂಗ್ಲಿಗೆ ಸಾಧಾರಣ 500 ಚೆಂಡು ಮಲ್ಲಿಗೆ ಎಂಗ್ಲಿಗೆ ಇನಿ ಕೋಡರ್ ಅಂತ ರೇಟ್ ಜಾಸ್ತಿ ಇತ್ತನಲ್ಲ ಅಂತ ಪೋಡಿಗೆ ಇತ್ತನ ಆತ ಬರ್ಪುಣ ಅಂತ ಖಂಡಿತವಾದ್ಲ ಎಂಗ್ಲ ಸ್ಪಂದನೆ ಎಂಗ್ಲ ಮೀನುಗಾರರು ಎಂಗ್ಲ ಮಗುವಿರ ಸಮಾಜದಕ್ಲು ಸ್ಪಂದನೆ ಬಾರಿ ಅದ್ಭುತವಾದ ಉಂಡು ನೆಕ್ ನಿಕ್ಲೆ ಪೂರ ಆತ್ಮೀಯವಾದ ಧನ್ಯವಾದ ಕೊರೊಂದಿಲ್ಲ ಅಂಚನೆ ನಮ್ಮ ತೀರ್ಥ ಮಂಟಪದ ವಿಷಯಡ್ ನಮಗೆ ದೇಣಿಗೆ ಕೊಡ್ತಾರೆ ಮಸ್ತ್ ಜನ ನಮ್ಮ ಸಮಾಜದ ಗಣ್ಯ ವ್ಯಕ್ತಿನಗ್ಲು ಖಂಡಿತವಾದ ನಮಗೆ ಉಚ್ಚಿಲಾರ್ದು ನಮ್ಮ ಹಿರಿಯಕಲು ನಮ್ಮ ಎನ್ನ ಗುರುವಂದು ಪಣ್ಣಲ್ಲಿ ನಾಡೋಜಾಜಿ ಶಂಕರ್ ಮೇರ್ಲ ಸಹಕಾರ ಕೊಡ್ತಾರೆ ಅಂಚನೆ ಉಚ್ಚಿಲ ಮಹಾಜನ ಸಂಘದ ನೆಕ್ ಬೆರಿಸಾಯದಿದ್ದರೆ ಮಿಕ್ಲನು ಯಾನ್ ಈ ಸ್ಯಾಮೆಡ್ ದ್ಯಾಗ್ ನೆನೆ ಒಂದಿಲ್ಲ ಬಂಡ 2022 ಈ ಒಂದೇ ಗೊಂದಲದ ಪರಿಸ್ಥಿತಿ ಹೆಂಗೆ ಕಾಲ್ಪಡ್ದು ಅಂತ ಪ್ರೆಷರ್ ಬರ್ತನು ನಿಖಲು ಅವೇನುವಂತೆ ಸುದೀರ್ಘವಾದ ಚರ್ಚೆ ಮಂತದ ಕೊಡೋರ ತೀರ್ಮಾನ ಮನ್ಪ್ಲೇನ್ ಅಪಾಗ ಹೆಂಗೆ ಬೆರಿ ಸಹಾಯದಿತ್ತೀನಿ ಮಹಾಜನ ಸಂಘ ಅಂಚಾದ ಆಗ ಅಕ್ಕನ ಈ ಸಂದರ್ಭ ನೆನೆಯೊಂದಿಲ್ಲ ಅಂಚನೆ 14 ಪಟ್ನ ಅಂಚನೆ ನಮ್ಮ ಉರುವ ಮಾರಿಯಮ್ಮ ದೇವಸ್ಥಾನದ ಅಕ್ಲೆ ಆಡಳಿತ ವ್ಯವಸ್ಥಾನ ಸಮಿತಿದ ಸರ್ವ ಸದಸ್ಯರೆಲ್ಲ ನಮಗೆ ಸಂಪೂರ್ಣವಾದ ಸಹಕಾರ ಮಂತಿದ್ರೆ ಅಕ್ಲೆಗಳ ವ್ಯವಸ್ಥಾಪನಾ ಸಮಿತಿದಾಗ್ಲಿಗೆ ನಾನು ಈ ಸಂದರ್ಭದ ಧನ್ಯವಾದ ಕೊರೊಂದಿಲ್ಲ ಅಂಚನೆ 7 ಪಟ್ಟಣದ ಪೂರ ಪದಾಧಿಕಾರಿಗಳು ದೇಣಿಗೆ ಸಂದರ್ಭ ಎನ್ನೊಟ್ಟಿಗೆ ಬೆರಿಸಾಯದಿತ್ತು ಪ್ರತಿಯೊಂದು ಕಾರ್ಯಕ್ರಮ ಮಾಡಲ ಬೆರಿಸಾಯದಿತ್ತರು ಮುಕ್ಳು ಈ ಸಂದರ್ಭ ಎನ್ನನು ಅಡೆ ಪೋಯಿ ಇಡೆ ಪೋಯಿ ಅವಳು ಪೋಯಿ ಲೇಟ್ ಆಂಡ್ ಬೇಗವಲ್ಲೇ ಅಂಚಿನ ಪೂರ ಹೆಂಗೆ ಸೂಚನೆ ಕೊಡ್ದು ಈ ವ್ಯವಸ್ಥೆಗೆ ಈ ವ್ಯವಸ್ಥೆಗೆ ಸುಸೂತ್ರವಾದ ಐನಾಥ ಸುಗಮವಾದ ಬರ್ಪಿಲಕ ಒಂಜಿ ವ್ಯವಸ್ಥೆಯನ್ನು ರೂಪ ಮಂತು ಕೊಡ್ತಾರೆ ಮೆರೆಗ್ಲಯಾನು ಈ ನಮ್ಮ 7 ಪಟ್ಟಣ ಮಗುವಿರ ಸಹಿತ ಮಾತಾ ಪದಾಧಿಕಾರಿ ಅಂಚನೆ ಸರ್ವ ಸದಸ್ಯರುಗಳ ಧನ್ಯವಾದ ಕೊರೊಂದಿಲ್ಲ ಅಂಚನೆ ಎಂಗ್ಲ ಆತ್ಮೀಯರಾಯನ ನಾರಾಯಣ್ ಕೋಟ್ಯನ್ ಮೇರು ಎಂಗ್ಲ ಕದ್ರಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿದ ಸದಸ್ಯರಿಲ್ಲ ಎಂಗ್ಲ ಕದ್ರಿ ದೇವಸ್ಥಾನಕ್ಕೆ ಪ್ರತಿನಿಧಿ ಇಲ್ಲ ಅಂಚಾದ ಮೇರು ಒಂಜಿ ಮೇರ್ನ ಸ್ಪೀಡ್ ಬಂತ ಜಾಸ್ತಿ ಅಂಚಾದ ಪನ ಎಂಗ್ಲ ಕೆಲವು ವ್ಯಕ್ತಿನಕ್ಲಂತ ಸ್ಪೀಡ್ ಕಮ್ಮಿ ಐತ ನಡುಟು ಯಾನ್ ಅಂಚಾದ ಪನ ಕೆಲವು ಸರಿ ಉಭಯ ವಿಚಾರಡುವಂತೆ ಗೊಂದಲ ಇತ್ತು ನಾವೇನು ತಾಳ್ಮೆ ಮಂತೊಂದು ಅಡ್ಜಸ್ಟ್ ಮಂತಂದು ದೇವಸ್ಥಾನಗಳ ಬಕ್ಕ ಎಂಗ್ಲ 7 ಪಟ್ಟಣ ಮಗುವಿರ ಸಮಿತಿ ತಗೊಂಡಾಗ ಕೊಂಡಿ 6 ಅಂಚಾದ ಪನ ಈ ಕಾರ್ಯಕ್ರಮ 6ಗಳ ಯಶಸ್ವಿಯಾದ ಭಾಗವಹಿಸಿದರು ಅವ್ರನ್ನ ಸೂಚನೆ ಸಲಹೆ ಪೂರ ಇತ್ತನು ಮೆರೆಗ್ಲ ಈ ಸಂದರ್ಭ ಯಾನು ಅಧ್ಯಕ್ಷ ನೆಲೆಟ್ಟು ಧನ್ಯವಾದ ಕೊಡ್ತಾರೆ ಅಂಚನೆ
ದಾನಿನಾಕ್ಲು ಎಂಗ್ಲು ಕೆಲವು ಜಾಗ ಪಂಡು ಎಂಗ್ಲಿಗೆ 2022 ಸಂದರ್ಭ ಎಂಗ್ಲು ಈ ನಿರ್ಧಾರ ಮಂತಿನ ಆ ಸಂದರ್ಭ ಎಂಗ್ಲ ಮೀನುಗಾರಿಕೆ ಸಂಪತ್ತು ಅಡ್ಡೆ ಇತ್ತನು ಎಂಗ್ಲು ಖಂಡಿತವಲ್ಲ ಒಂಜಿ ಬಂಗಾವರಂದು ಈ ಕಾರ್ಯನ ಎಂಗ್ಲು ಬೊಲ್ಲಿಡೆ ಮುಚ್ಚವ ಅಂದ್ ಪಂಪಿನ ದೃಢ ನಿರ್ಧಾರ ಆ ಸಂದರ್ಭ ಮಂತಿನ ಖಂಡಿತವಾದ ಕ್ರಮೇಣ 2020 ಆಚೆಗೆ ಎಂಗ್ಲಿಗೆ ಆದೇಶ ಬಂದಾಗ ಎಂಗ್ಲ ಅವಳು ಆ ಸಂದರ್ಭದಂತ ಮೀನುಗಾರಿಕೆ ಖಂಡಿತವಲ್ಲ ಕಷ್ಟ ಇತ್ತನು ಒಂತ ಫಸ್ಟ್ ಸ್ಟಾರ್ಟಿಂಗ್ ಅಡ್ಡೆತ್ತನ ಲಾಸ್ಟ್ಗೆ ಒಂತ ಕಷ್ಟ ಇತ್ತನು ಆ ಸಂದರ್ಭಡ್ಲ ಎಂಗ್ಲ ದಾನಿಲು ಅವು ಒಂಜಿ ರೀತಿದ ಸ್ಪಂದನೆ ಕೊಡ್ತಾರೆ ಮಂಡ ಇತ್ತಲ್ಲ ಎಂಗ್ಲಿಗೆ ಅವು ಮನವರಿಕೆ ಆತನು ನನಲ ಈ ಕಷ್ಟದಂದು ಎಂಗ್ಲಿಗೆ ಅವಳು ಉಚ್ಚಿಲಡ್ಲ ಅವಳು ದೇನಿಗೆ ಕೊರ್ರೆ ಇತ್ತನು ಅವಳ ಇಲ್ಲಿಲ್ಲೇ ಅಮೌಂಟ್ ಹತ್ತು ಮಲವಲ್ಲ ಅಮೌಂಟ್ ಎಂಗ್ಲೆ ಕೊರ್ರೆ ಇತ್ತೀನಿ ಅಲ್ಲ ಆಯ್ತಾ ಇಡಟ್ಲ ಎಂಗ್ಲೇನು ಈ ಏಳ್ಪಟ್ನ ಮಗುವಿರೋ ಸಂಹಿತವನ್ನು ಕದ್ರಿ ದೇವಸ್ಥಾನ ಬುಡ್ದುಬಾರ್ದು ಇಜ್ಜಾರ ಅವು ಒಂಜಿ ಎಂಗ್ ಭಾರಿ ಮಲ್ಲ ಹೆಮ್ಮೆ ವಿಚಾರ ಖಂಡಿತವಲ್ಲ ಏರ್ಪುರ ಸಹಾಯ ಮಂದಿರ ಹಾಕ್ಲಿಕ್ಕೆ ನಾನು ಕೊಡೋರ ಧನ್ಯವಾದ ಅರ್ಪಿಸಿದು ಎಂಗ್ಲು ಇನ್ನಿತ ಪೂಜಾ ಕಾರ್ಯಕ್ರಮ ಹಾಕ್ಲೇನು ಸಮ್ಮಾನ ಕಾರ್ಯಕ್ರಮ ಮನ್ಪಡೊಂದು ಎಂಗ್ಲು ಎನ್ನಿಯ ಖಂಡಿತವಾದ್ಲ ಕೆಲವು ವ್ಯಕ್ತಿನಕ್ಲಿಗೆ ಅವಳು ಸಮಯದ ಅಭಾವ ಬಕ ಕೆಲವು ಪೂಜೆ ವಿಧಿ ವಿಧಾನ ಇತ್ತಿನ ನಡುಟು ನಮ್ಮ ಪೋದು ಅವಳು ತಡೆಕಂಡ್ರೆ ಆ ಪೂಜೆ ಪನ್ಪಿನ ಉದ್ದೇಶ ಅವು ಕಾರ್ಯಕ್ರಮ ಮನ್ಪರಾಜಿ ಖಂಡಿತವಲ್ಲ ಅಕ್ಲನ ಇಲ್ಲಡೆ ಹೋದು ಎಂಗ್ಲು ಸ್ಪಂದಿಸಿದು ಅಕ್ಲಿಗೆ ಅವಳು ಇಲ್ಲಡೆ ಒಂಜಿ ಸಮ್ಮಾನ ಕಾರ್ಯಕ್ರಮ ಮನ್ಪುವ ಒಂದು ಪನ್ಪಿನ ಈ ಸಂದರ್ಭ ನಾನು ಘೋಷಣೆ ಮನ್ಪ ಖಂಡಿತವಲ್ಲ ಹೆಚ್ಚ ಸಮಯ ಇಜ್ಜಿ ನಮ್ಮ ಒನಸ್ತ ಟೈಮ್ ಆಂಡ್ ಖಂಡಿತವಲ್ಲ ಇನ್ನಿತ ಕಾರ್ಯಕ್ರಮಕ್ಕೆ ಬೈದಿನ ಮಾತ ನಮ್ಮ ಮೊಗವೀರ ಸಮಾಜದ ಬಂಧುಗಳಿಗೆ ಯಾನು ಒಂಜೇ ಪಾತ್ರ ಬಂದು ಕದ್ರಿ ದೇವಸ್ಥಾನ ಭಾರಿ ಮಲ್ಲ ಕಾರ್ಯಾವರಂಡು ನೆಕ್ ಪೂರ ನಮ್ಮ ಬೆರಿಸದುಂತದು ನನಲ ನಮ್ಮಡ ಏತು ಸಾಧ್ಯತೆ ಉಂಡು ಆತ ಸಾಧ್ಯತೆನ ನಮ್ಮ ಮೂಲಕ ಅಂತ ಪಾಡುಗ ನಮ್ಮ ಬೆನ್ಪಿನೇಟ್ ಆವಡು ನಮ್ಮ ಶಕ್ತಿಡ ಆವಡು ನಮ್ಮ ನಿಯತ್ತಿಡ ಆವಡು ಓವೇ ಒಂಜಿ ಬದಲಾವಣೆ ಹೆಜ್ಜಂದ ಶ್ರೀ ಕ್ಷೇತ್ರ ಕದ್ರಿ ಮಂಜುನಾಥ ನಮ್ಮ ಪೂರ ನಮನ ಮಂತೊಂದು ಮೂಲ ನಮ್ಮ ಸೇವೆಯನ್ನು ನಿರಂತರವಾದ ಮಂತೊಂದು ಪೋಯಿ ಪಂಡಂದು ಎನ್ನ ಈ 2 ಪಾತ್ರನೆ ಮುಗಿಪೋ ಧನ್ಯವಾದ. ಪಟ್ಟಣದ ಅಧ್ಯಕ್ಷರು ಸುಭಾಷ್ ಚಂದ್ರ ಕಾಂಚನ್ರು ಅವ್ರನ್ನ ಪ್ರಾಸ್ತಾವಿಕದ ಪಾತ್ರರು ಈ ತೀರ್ಥ ಮಂಟಪ ನಿರ್ಮಾಣದ ಪಿರಾವುಡುಪ್ಪನ ಪರಿಶ್ರಮ ಬೊಕ್ಕ ಐಕ ಕೊಡ್ತಿನ ಆತ್ಮೀಯರನ್ನ ಸಹಕಾರದ ಬಗೆಟ್ಟು ಪ್ರಸ್ತಾವನೆ ಮಲ್ದೇರು ಧನ್ಯವಾದ ಒಂಜಿ ರೀತಿಡು ಮಲ್ತೊಂದು ಪೋಯರು ಐಕ ಪುಣಿತಿನ ಮಾತೆರೆಗಳ ಬೆಗರು ಜಪಡಾಯಿನ ಸಹಕಾರ ಕೊರ್ನ ಮಾತೆರೆಗಳ ಒಂಜಿ ರೂಪದ ಸೊಲ್ಮಿಲ್ಲ ಆರು ಸಂದ ಒಂದು ಪೋಯರು ಅಂಡ ವ್ಯವಸ್ಥಾಪನಾ ಸಮಿತಿದಕ್ಕಲ್ಲ ನಮ್ಮ ಒಟ್ಟುಡು ಮುಲ್ಪ ಉಲ್ಲೇರು ವ್ಯವಸ್ಥಾಪನಾ ಸಮಿತಿದ ಪರವಾದ್ಲ ದಿಲ್ರಾಜ್ ಆಳ್ವೇರು 2 ಪಾತೆರೋಡು ಬಂದು ಆರು ಪಣೊಂದುಲ್ಲೇರು ದಯಮಲ್ತದು ದಿಲ್ರಾಜ್ ಆಳ್ವೇರ್ಲ ಅಕ್ನ ಒಂಜಿ ಭಾವನೆಯನ್ನು ತೀರಿಪೋಡು ಪಣದು ಅರಡ ವಿನಂತಿ. ನೂತನ ತೀರ್ಥ ಮಂಟಪದ ಸಮರ್ಪಣಾ ಕಾರ್ಯಕ್ರಮದ ವೇದಿಕೆ ಇಡುಪುನ ಮಾತಾ ಗಣ್ಯರೇ ಸೇರಿದಿನಂಚಿನ ಮಾತಾ ಮೊಗವೀರ ಬಂಧುಲೆ ಈತ ಕಾರ್ಯಕ್ರಮ ಸುಭಾಸನ್ನೆ ಪಾತೆರ್ನಾಗ ಬಾರಿ ಪೊರ್ಲುಡು ಪಂಡೇರು ಸರ್ಕಾರದ ನಿಯಮ ಪ್ರಕಾರ ಎಂಕಲು ತಾಮ್ರದ ಶಿಲಮಯ ಎತ್ತಿನ ನೆಕ್ ತಾಮ್ರದ ಜೋಡಣೆ ಮಂತ ಅಂತಂದು ಅಂಡ ಯಾನ್ ಪನ್ನೀರು ಹೆಚ್ಚಿಸದಾದ ಅಂತ ಕೆಂಡ ನಿಕುಲ್ ಕೊರ್ತಿನ ಈ ತೀರ್ಥ ಮಂಟಪದ ಕೊಡುಗೆ ಖಂಡಿತವಾದ ಬಂಗಾರಗೆ ಸಮ ಅಂದ ಪನ್ಪುನಂಚಿನ ಪಾತ್ರನ ಈ ಸಮಯಡೆ ಅನ್ ಪಂಡ್ರೆ ಇಚ್ಛಿಸ ದಯಪಂಡ ಒಂಜಿ ಆತ ವಿಸ್ತಾರವಾದ ಮೊಗವೀರ ಸಮಾಜ ಏತ ಕಷ್ಟ ಇತ್ತನಲ್ಲ ಈ ಒಂಜಿ ಕದ್ರಿ ಕ್ಷೇತ್ರಗೆ ಕೊಡುಗೆ ಕೊರಡು ಒಂದು ಪನ್ಪನ ದೃಷ್ಟಿಡು ಒಂಜಾತ್ ಅಡೆತಡೆ ಇತ್ತನಲ್ಲ ಎಂಚ ಮಂತೇರು ವಾರೀತಿಡು ನಿಕುಲ್ ಪೂರ ಸಹಕಾರ ಕೊಡ್ತಾರ ಪನೊಂದು ಬತ್ತೇರು ಖಂಡಿತವಾದ್ಲು ಇನಿ ಮಂಜುನಾಥ ದೇವರನ ಕ್ಷೇತ್ರ ನಿಕಲ್ನ ಒಂಜಿ ಕೊಡುಗೆ ಒಂಜಿ ಆತ ಜಾತ್ರೆ ಸಮಯ ನಮ್ಮ ತೂರ ದಿಕ್ಕೊಂಡು ನಿಕಲ್ನ ಸಮಯ ನಿಕಲ್ನ ಬೇಲೆನ್ ಪೂರ ಬುಡ್ದು ನಿಕುಲು ಆ ಕೊಡಿಮರ ಏರವನಂಚಿನ ಪೊರ್ಲು ತೂಯರ್ನೆ ಒಂಜಿ ಆತ ಸಭೆ ಸೇರ್ನೇ ಒಂಜಿ ಭಾಗ್ಯ ಇನಿ ಸಮಾಜಡ್ ನಂಗೆ ತೂಯರಪ್ಪನಾಗ ನಂಗೆ ಸಂಪತ್ತು ಉಪ್ಪುಂಡು ಅಂಡ ಕೊರ್ರೆ ಮನಸ್ಸು ಪೂಜಿ ಅಂಡ ಮೊಗವೀರ ಸಮಾಜ ಎಂಚಂದ ಕೆಂಡ ಸಂಪತ್ತುಲುಂಡು ಮನಸ್ಸುಲುಂಡು ಐತ ಇನಿ ಒಂಜಿ ರಡ್ಡಲ ಉಂಡು ಪಂಡ ತೂಪದ ಕೊರ್ತಿನ ಒಂಜಿ ನಿದರ್ಶನನೇ ಇನ್ನಿತ ತೀರ್ಥ ಮಂಟಪ ಅಂದ ಪಂಡ್ರೆ ಇಚ್ಛಿಸ ಒಂದುಲ್ಲೆ ನನಾತ್ ಕ್ಷೇತ್ರಡ್ ಅವೇತೋ ಜೀರ್ಣೋದ್ಧಾರದ ಕಾರ್ಯಕ್ರಮ ಮನ್ಪರೆ ಈ ನಿವುಲ್ಲ ನಿಖಲ ಸಮಾಜದ ಪ್ರತಿಯೊರೆಲ್ಲ ಕುಡೋರ ನಿಖಲ ಸಹಕಾರ ಕೇನೊಂದು ಈ ಜೀರ್ಣೋದ್ಧಾರ ಕಾರ್ಯಕ್ರಮ ನನಾತ್ ನಿಖಲು ಬಲೆ ಖಂಡಿತವಾದ್ಲ ಈ ಕೊರ್ತಿನಂಚಿನ ಕೊಡುಗೆ ಮಂಜುನಾಥನ ಪಾದಗ ಸಮರ್ಪಣೆ ಆತನ ನಿಕ್ಲೆಗ್ಲ ಎಡ್ಡೆ ಆತನಂತ ಪನ್ಪನ
ಪಾತೆರ ಬರಡು ಅಂದ ಪನ್ಪನ ಪಾತೆರ ಪನ್ನೋದೇನು ಪಾತೆರ ಮುಗಿಪೊಂದಲೇ. ಜೈ ಹಿಂದ್. ಮುಖ್ಯಸ್ಥರಾಗಿ ನಮ್ಮೊಂದಿಗೆ ಸಹಕರಿಸಿದ ಮಾನ್ಯ ಎ ಜೆ ಶೆಟ್ಟಿ ಅವರಿಗೆ ಈ ಸಂದರ್ಭ ನಾವು ಗೌರವಪೂರ್ವಕವಾದ ವಂದನೆಗಳನ್ನು ಮಾಡುತ್ತಿದ್ದೇವೆ. ಅದೇ ರೀತಿ ಎಲ್ಲ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಿಗೆ, ಪ್ರತಿನಿಧಿಗಳಿಗೆ ಕೂಡ ನಮ್ಮ ವಂದನೆಗಳನ್ನು ಸಮರ್ಪಿಸುತ್ತಿದ್ದೇವೆ. ಉರ್ವಶ್ರೀ ಮಾರಿಯಮ್ಮ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರು ಕೂಡ ಇದು ಬಹಳ ಒಂದು ಯೋಗಾನುಯೋಗ. ಒಂದು ಕಡೆ ಸಾವಿರ ಸೀಮೆಯ ಒಡೆಯ ಮಂಜುನಾಥನ ಸನ್ನಿಧಿ, ಇನ್ನೊಂದೆಡೆ ಮಹಾಶಕ್ತಿಯ ನಮ್ಮ ಉರ್ವ ಮಾರಿಯಮ್ಮ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರು. ಒಂದು ರೀತಿಯ ಭಾವನಾತ್ಮಕ, ಒಂದು ರೀತಿಯ ಋಣಾತ್ಮಕವಾದ ಸಂಬಂಧಗಳು. ಅವರಿಗೆ ಕೂಡ ಈ ಸಂದರ್ಭ ನಾನು ಗೌರವಪೂರ್ವಕ ಸ್ವಾಗತ ಮಾಡುತ್ತಿದ್ದೇನೆ. ಉರ್ವ ಏಳುಪಟ್ನ ಸಂಯುಕ್ತ ಸಭಾದ ಅಧ್ಯಕ್ಷರು ಲೋಕೇಶ್ ಸುವರ್ಣ ಕೂಡ ನಮ್ಮೊಂದಿಗಿದ್ದಾರೆ. ಅವರಿಗೂ ವಂದನೆಗಳು. ಅದೇ ರೀತಿ ನಮ್ಮ ಎಲ್ಲ ಕೆಲವು ಅತಿಥಿ ಗಣ್ಯರು ಈಗಾಗಲೇ ಒತ್ತಡದಿಂದ ಮುಂದುವರಿದಿದ್ದಾರೆ. ಎಲ್ರಿಗೂ ನಮ್ಮ ವ್ಯವಸ್ಥಾಪನಾ ಸಮಿತಿ ಹಾಗೂ ಏಳುಪಟ್ನ ಸಂಯುಕ್ತ ಸಭಾದ ಪರವಾಗಿ ವಂದನೆಗಳನ್ನು ಸಲ್ಲಿಸಿ, ಎಲ್ಲ ನಮ್ಮ ಬಂಧುಗಳು, ಎಲ್ಲ ನಮ್ಮ ಆತ್ಮೀಯರು, ಎಲ್ಲರೂ ನಮ್ಮವರೇ ಎಂದು ನಾವು ತಿಳಿದವರು ಎಲ್ಲ ಆಗದಿಂದ ಬಂದು ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ, ಈ ಕಾರ್ಯಕ್ರಮವನ್ನು ಸಂಭ್ರಮದಿಂದ ನಡೆಸಲು ತಾವೆಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಿ. ತಮಗೆಲ್ಲರಿಗೂ ಕೂಡ ಮೊಗವೀರ ಏಳುಪಟ್ನ ಸಂಯುಕ್ತ ಸಭಾ ಹಾಗೂ ಕದ್ರಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಪರವಾಗಿ ವಂದನೆ ವಂದನೆ ವಂದನೆ.